ಹೊಸ ಕನಸುಗಳಿಗೆ ನವಪಯಣ. ತಾರಿಣಿ ಇನ್ಸ್ಟಿಟ್ಯೂಟ್ನ ಫ್ರೆಷರ್ಸ್ ಅಂಡ್ ಓರಿಯೆಂಟೇಷನ್ ಡೇ ಸಮಾರಂಭ. ಹೌದು, ವೈದ್ಯಕೀಯ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ, ಶ್ರದ್ಧೆ ಮತ್ತು ಕಾಳಜಿಯ ಪ್ರತೀಕವಾಗಿರುವ ನರ್ಸಿಂಗ್ ಶಿಕ್ಷಣಕ್ಕೆ ಹೊಸ ಬಾಗಿಲುಗಳು ತೆರೆದಿವೆ. ತಾರಿಣಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಇದರ ಫ್ರೆಷರ್ಸ್ ಮತ್ತು ಓರಿಯೆಂಟೇಷನ್ ಡೇ ಕಾರ್ಯಕ್ರಮವು ಇತ್ತೀಚೆಗೆ ವಿಜೃಂಭಣೆಯಿಂದ ನೆರವೇರಿತು. ಈ ಗಂಭೀರ ಹಾಗೂ ಹರ್ಷದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ರಾಮಶಾಸ್ತ್ರಿಜಿ ಎಸ್ ಜೀರಿ, ಶ್ರೀ ಸಾಯಿರಾಮ್ ಟ್ರಸ್ಟ್ ಕಮಿಟಿಯ ಇದರ ಗೌರವಾನ್ವಿತ ಅಧ್ಯಕ್ಷರು ವಹಿಸಿದ್ರು. ಅವರ ಮಾರ್ಗದರ್ಶನದಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಹೊಸ ಪ್ರೇರಣೆಯೂ ಸಿಕ್ಕಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಡಾಕ್ಟರ್ ರಾಮಶಾಸ್ತ್ರಿಜಿ, ನರ್ಸಿಂಗ್ ಶಿಕ್ಷಣದ ಮಹತ್ವ, ಅದರಲ್ಲಿ ಇರುವ ಮಾನವೀಯತೆ ಮತ್ತು ಸೇವೆಯ ಶ್ರೇಷ್ಠತೆಯನ್ನು ಭಾವುಕರಾಗಿ ಬಿಂಬಿಸಿದರು. ನರ್ಸಿಂಗ್ ಎಂಬುದು ಕೇವಲ ವೃತ್ತಿಯಲ್ಲ, ಅದು ಧರ್ಮವೂ ಕರ್ತವ್ಯವೂ ಎಂಬ ಸಂದೇಶವನ್ನು ಅವರು ಒತ್ತಿ ಹೇಳಿದರು. ಇಲ್ಲಿನ ಶಿಕ್ಷಣ ವಾತಾವರಣ, ಗುರುಗಳ ಮಾರ್ಗದರ್ಶನ ಹಾಗೂ ಆಯೋಜಿಸಿದ ಕಾರ್ಯಕ್ರಮದಿಂದ ನನಗೆ ಉತ್ಸಾಹ ತುಂಬಿದೆ. ಇವತ್ತು ವೇದಿಕೆ ಮೇಲೆ ಇದ್ದಂಥ ನನ್ನ ಆತ್ಮೀಯರಾದಂಥ ಎನ್ ಪಾಟೀಲ್ ಸರ್ ಹಾಗೂ ನಮ್ಮ ಭೂಮನಹಳ್ಳಿ ಕಾಲೇಜಿನ ಪ್ರಿನ್ಸಿಪಾಲ್ರಾದಂಥ GBA ಗುಳಿಮುರು ಸರ್ ಹಾಗೂ ನನ್ನ ಆತ್ಮೀಯ ಸಹೋದರ ಸಮಾನವಾದಂಥ ಡಾಕ್ಟರ್ ಸೋಮಶೇಖರಯ್ಯ ಕರ್ಮಠ ಅವರೇ, ಇವತ್ತು ಈ ಸಣ್ಣ ವೇದಿಕೆ ಮೇಲೆ ದೊಡ್ಡ ವ್ಯಕ್ತಿತ್ವ ಇಟ್ಕೊಂಡು ಬಂದು ನನ್ನ ಸ್ಕೂಲಿನ ಸಾಯಿರಾಮ್ ಟ್ರಸ್ಟ್ ಕಮಿಟಿ ಆದಂಥ ತಾರಿಣಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ BSc ನರ್ಸಿಂಗ್ ಕಾಲೇಜಿಗೆ ಇವತ್ತೆಲ್ಲರೂ ಬಂದು ಕೂತಿವಂತ ನನಗೆ ಶೋಭೆ ತಂದದ್ದಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತದೆ ಮತ್ತು ಅವರಿಗೆ ಧನ್ಯವಾದಗಳು. ಅದರೊಂದಿಗೆ ಇವತ್ತು ನನ್ನ ಮುಂದೆ ಆಸೀನರಾದಂಥ ಎಲ್ಲ ತಂದೆ ತಾಯಿಗಳಿಗೂ ನಾನು ಇವತ್ತು ಭಾಳ ಚಿರಋಣಿಯಾಗಿ, ಯಾಕಂದ್ರೆ ನನ್ನ ವಿದ್ಯಾರ್ಥಿಗಳ ಮಹತ್ವ ಅಲ್ಲ, ತಂದೆ ತಾಯಿ ಮಹತ್ವ. ಇವತ್ತೆಲ್ಲ ತಂದೆ ತಾಯಿ ವಿದ್ಯಾರ್ಥಿಗಳ ಪೇರೆಂಟ್ಸ್ ಬಂದಿರೋದ್ರೆ ಭಾಳ ಖುಷಿ ಅನ್ನಿಸ್ತಾವೆ. ಇವತ್ತಿನ ಪ್ರೋಗ್ರಾಮ್ ಏನಂದ್ರೆ ನಮ್ಮ BSc ನರ್ಸಿಂಗ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಆಧಾರದ ಸ್ವಾಗತ ತೋರಲಿಕ್ಕೆ ನಾವೆಲ್ಲ ಇವತ್ತು ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ವಿ. ಹಾಗೂ ಇವತ್ತು ಬಂದಂಥ BSc ನರ್ಸಿಂಗ್ ಹಾಗೂ GNM ಡಿಪ್ಲೊಮಾ ಇನ್ ನರ್ಸಿಂಗ್ ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಅವ್ರ ಸಂಖ್ಯೆ ಬಂದಂಥ ಎಲ್ಲ ತಂದೆ ತಾಯಿಗಳಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ವೇದಿಕೆ ಮೇಲೆ ಮಾತಾಡಿದಂಥ ಮೆನ್ಸನ್ ಪಾಟೀಲ್ ಸರ್ ಹಾಗೂ ಸೋಮಶೇಖರ್ ಸರ್ ಹಾಗೂ ನಮ್ಮ ಪ್ರಿನ್ಸಿಪಾಲ್ ಆದಂಥ ಗುಳಿಮುರು ಸರ್, ಅವ್ರಂಗೆ ನನಗೆ ಮಾತಾಡಕ್ಕೆ ಬರೋಂಗಿಲ್ಲ. ಅವ್ರಿಗೆ ನಾಲೆಜ್ ಭಾಳ ಅದ, ಬುಕ್ಕೋರು ಬಿದ್ದಾರ, ಎಲ್ಲ ಸ್ಟೇಜ್ ಹಂಚ್ಕೊಂಡಾರ. ನಮ್ಮನ್ನು ಇವತ್ತು ಈ ಸ್ಟೇಜ್ ಮೇಲೆ ತಂದು ಕೂಡ್ಸ್ಯಾರ ಅಂದ್ರೆ ಕಲ್ಮಠ್ ಸರ್. ಬರ್ರಿ ಸರ್, ನೀವು ಮಾತಾಡ್ಬಾರ, ನಂಗೆ ಮಾತಾಡಕ್ಕೆ ಬರೋಂಗಿಲ್ಲ. ಆದರೂ ನಿಮ್ಮ ಮುಂದೆ ಕೂತು ಮಾತಾಡಕ್ಕೆ ಭಾಳ ಖುಷಿ ಅನ್ನಿಸ್ತಾವ. ಇವತ್ತು ವೇದಿಕೆ ಮೇಲೆ ಎಲ್ಲ ಆಸೀನರಾದಂಥ ನನ್ನ ಆತ್ಮೀಯ ಹಾಗೂ ಶಿಕ್ಷಕರೊಂದಿಗೆ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಪ್ರೆಸ್ ರಿಪೋರ್ಟರ್, ನಮ್ಮ ಪ್ರೆಸ್ ರಿಪೋರ್ಟರ್ ಅಂತ ಅಲಿ ಸರ್, ಕುಲಕರ್ಣಿ ಅವರು ಹಾಗೂ NKS4 TV ಚಾನಲ್ನ ನಮ್ಮ ಮಹೇಶ್ ಕಾಕಣಿಕೆ ಹಾಗೂ ನಮ್ಮ D.Pharm ಕಾಲೇಜಿನ ಪ್ರಿನ್ಸಿಪಾಲ್ರೇ ಹಾಗೂ ಎಲ್ಲ ನನ್ನ ಬಂಧು ಬಳಗದವರೇ, ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ರೀತಿಯಿಂದ ಪಾಠ ಹೇಳಿದ್ರು ನಮ್ಮ ಪಾಟೀಲ್ ಸರ್. ಆ ರೀತಿ ನಂಗೆ ಹೇಳಕ್ಕೆ ಬರಂಗಿಲ್ಲ. ಅದ್ರ ಒಂದು ಸಣ್ಣ ಉದಾಹರಣೆ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಏನಂದ್ರೆ, ಒಂದು ದೊಡ್ಡ ಹಾಸ್ಪಿಟ್ಲ್ ಇರ್ತದೆ. ಹಾಸ್ಪಿಟ್ಲ್ ಒಳಗೆ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್, ಸಾಯಿನಾಥ್ ಹಾಸ್ಪಿಟ್ಲ್ ಅದ. ಹಂಗೆ ಡಾಕ್ಟ್ರು ಅವತ್ತು ಔಟ್ ಆಫ್ ಸ್ಟೇಷನ್ ಇರ್ತಾರೆ. ಒಂದು 20-25 ವರ್ಷದ ಹುಡುಗನ ಒಬ್ಬರು ಪೇರೆಂಟ್ ತಮ್ಮ ಆಂಬುಲೆನ್ಸ್ನಾಗ ಅರ್ಜೆಂಟ್ ತೊಗೊಂಬಂದು ಅಡ್ಮಿಟ್ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಇರ್ತದೆ, ಚೆಸ್ಟ್ ಪೇನ್ ಇರ್ತದೆ, ಸಿವಿಯರ್ ಒದ್ದಾಡ್ತಿರ್ತಾನೆ, ಲೋ BP ಆಗಿರ್ತದೆ, ಸ್ವೆಟ್ಟಿಂಗ್ ಭಾಳ ಬಂದಿರ್ತದೆ. ಸಿಂಪ್ಟಮ್ಸ್ ಎಲ್ಲ MI ಇದ್ದ ಸಿಂಪ್ಟಮ್ಸ್ ಇರ್ತವೆ. ಅವಾಗ ಅಲ್ಲಿದ್ದಂಥ ಸ್ಟಾಫ್ ನರ್ಸ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಕೆಂಪ ಬಗ್ಗೆ ಏನೇನು ಮಾಡಬೇಕು ಎಲ್ಲ ಮಾಡ್ಕೊಂಡು ರೆಡಿ ಇರ್ತಾರೆ. ಆದ್ರೆ ಪೇರೆಂಟ್ ಓದಾಡ್ತಿರ್ತಾರೆ, ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಅದ, ಡಾಕ್ಟ್ರ್ ಇಲ್ಲ, ಎಲ್ಲಿಗೆ ನಾವು ಹಂಗೆ ಹಿಂಗೆ ಸಿಕ್ಕಾಪಟ್ಟೆ ಚಿರಾಡ್ತಿರ್ತಾರೆ. ಅವ್ರ ಪೇರೆಂಟ್ಸ್ ಅಂತ ತನ್ನ ಮಗಂದು ಸಾವು ಬದುಕಿ ನಡ್ಕ ಹೋರಾಡ್ಕೋತಾನೆ. ಅದಕ್ಕೆ ಅವನ್ನ ಉಳಿಸ್ಬೇಕಲ್ಲ, ಅದಕ್ಕೆ ಅವ್ರು ಓದಾಡ್ತಿರ್ತಾರೆ. ನಿಮ್ಮ ಡಾಕ್ಟ್ರೇ ಇಲ್ಲ ಅಂತ ಓದಾಡ್ತಿರ್ತಾರೆ. ಅವಾಗ ಇವರೆಲ್ಲ ಸಮಾಧಾನ, ನಾವೆಲ್ಲ ಟ್ರೀಟ್ಮೆಂಟ್ ಮಾಡೀವಿ, somewhat ಇಂಪ್ರೂವ್ಮೆಂಟ್ ಆಗ್ಯಾನ, ಟೆನ್ಷನ್ ತೊಗೋಬೇಡ್ರಿ, BP ಸ್ಟೇಬಲ್ ಆಗ್ಯದ, ಸ್ವಲ್ಪ ಚೆಸ್ಟ್ ಪೇನ್ ಕಡಿಮೆ ಆಗ್ಯದ,
ಸ್ಟೇಬಲ್ ಇಲ್ಲ, ಡಾಕ್ಟರ್ ಬರ್ಲಿಕ್ಕೆ ಅಂತೇಳಿ 1 ತಾಸು 2 ತಾಸು ಓದ್ತಾನೆ. ಆಮೇಲೆ ಡಾಕ್ಟರ್ ಬರ್ತಾನೆ. ಬಂದು ಒಬ್ಬ ಪೇರೆಂಟ್ ಅವನು ಡಾಕ್ಟರ್ ಹಂಗಿನೇ ಹೇಳಿದ್ ಬಿಡ್ತಾನೆ, ಏನಯ್ಯ ನೀನು ದೊಡ್ಡ ಡಾಕ್ಟ್ರು, ಜಲ್ದಿ ಬರ್ಲಿಕ್ಕೆ ಆಗಂಗಿಲ್ಲ ನಿನಗೆ, ನನ್ನ ಮಗ ಸಾಯ ಹೋಗ್ಬೋದಕ್ಕೆ ನನಗೆ ಹೋರಾಡ್ಲಿಕ್ಕೆ ಕೂತಾನ, ಯಾಕೆ ಬರಲಿಲ್ಲ ಅಂತ ಹಂಗೆ ಹೇಳೋದು ಚಕ್ ಜೋರು ಮಾಡ್ತಾನೆ. 1 ನಿಮಿಷ ಒಳಗೆ ಹೋಗಿ ಬರ್ತೇನೆ ಅಂತೇಳಿ ಒಳಗೆ ಹೋಗಿ ಈಕೋ ECG ಎಲ್ಲ ಮಾಡಿ ಸ್ಟಂಟ್ ಹಾಕಿ 3 ತಾಸದೊಳಗೆ ಹೊರಗೆ ಬರ್ತಾರೆ. ಡಾಕ್ಟರ್ ಬರ್ತಾರೆ, ಪೇಷಂಟ್ ಸ್ಟೇಬಲ್ ಆಗ್ತದೆ, ICU ಶಿಫ್ಟ್ ಮಾಡ್ತಾರೆ. ಅವಾಗ ಆ ಪೇಷಂಟ್ ಪೇರೆಂಟ್ಸ್ ಅಂತ ಮಾತಾಡೋಂಗೇ ಇಲ್ಲ, ಅರ್ಜೆಂಟ್ ಓಡೋಗ್ಬಿಡ್ತಾರೆ. ಮತ್ತು ಅವ್ರಿಗೆ ಟೆನ್ಷನ್ ಆಗ್ತದೆ. ಅಲ್ಲ ಯಾಕೆ ಪೇಷಂಟ್ ಎಲ್ಲ ಮಾಡಿದ್ರು ಡಾಕ್ಟ್ರು, ಏನೋ ನಮಗೆ ಹಿಸ್ಟ್ರಿ ಹೇಳಲಿಲ್ಲಲ್ಲ, ಏನಾಯ್ತು ಆರಾಮಿದ್ದಾನ ಇಲ್ಲ ಹೇಳಲಿಲ್ಲಲ್ಲ, ಹಂಗೆ ಓಡೋಗ್ಬಿಟ್ಟವ. 1 ಲಕ್ಷ ಚೆಕ್ ಬೈತಾರೆ ಪೇರೆಂಟ್ಸ್. ಅವಾಗ ಸ್ಟಾಫ್ ನರ್ಸ್ ಎಕ್ಸ್ಪೀರಿಯನ್ಸ್ ಇದ್ದಂಥ ಸ್ಟಾಫ್ ನರ್ಸ್ ಬಂದು ಕೈ ಆಡಿಸಿ ಹೇಳ್ತಾರೆ, ಇಲ್ಲ ಎಕ್ಸ್ಟೆಂಟ್ ಇವತ್ತು ಅವ್ರ ಮಗ ಸತ್ತಾನ, ಅದಕ್ಕೆ ಅಂತ್ಯ ಸಂಸ್ಕಾರ ಕೊಡ್ತಾರೆ ಡಾಕ್ಟರ್, ಆದರೂ ನಿಮ್ದು ನೋಡ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡ್ಯಾರ ಅಂತ ಹೇಳಿದಾಗ ಅವ್ರು ಕಣ್ಣ ನೀರು ಬರ್ತಾನೆ. ಅವಾಗೆಲ್ಲ ತನ್ನ ಮಗನ ಬಿಟ್ಟು ಅಂತ್ಯ ಸಂಸ್ಕಾರ ಎಲ್ಲ ಸ್ಟಾಫ್ನವ್ರು ಕೂಡಿ ಆ ಪೇರೆಂಟ್ಸ್ ಸಹಿತ ಅಲ್ಲಿಗೆ ಹೋಗ್ತಾರೆ. ಅವಾಗ ಅಲ್ಲೇ ರುದ್ರಭೂಮಿ ಒಳಗೆ ಸ್ಮಶಾನದೊಳಗೆ ಅದನ್ನು ತಪ್ಪಾದ ಕ್ಷಮಿಕೆ ಅಂತ. ಯಾಕೆ ಅದನ್ನು ಹೇಳಿದ್ದೆ ಅಂದ್ರೆ, ವೈದ್ಯ ಮಾಡೋದಕ್ಕಿಂತ ಅಲ್ಲಿ ಫಸ್ಟ್ ಪೇಷಂಟ್ ಬಂದ್ಮೇಲೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಏನು ನೀವು ಮಾಡಿದ್ರೆ ಅದು ಸ್ಟಾಫ್ ನರ್ಸ್ ಅವ್ರಿಗೆ ಭಾಳ ವ್ಯಾಲ್ಯೂ ಇರ್ತದೆ. ಅದಕ್ಕೆ ನೀವೆಲ್ಲ ಆ ರೀತಿ ಬೆಳವಣಿಗೆ ಆಗಷ್ಟು ಫಸ್ಟ್ ಏಡ್ ಟ್ರೀಟ್ಮೆಂಟ್. ಪೇಷಂಟ್ ಬಂದ್ಮೇಲೆ ಫಸ್ಟ್ ನಿಮ್ಮನ್ನು ಕೇಳ್ತಾರೆ, ಒಂದು ಪೇಷಂಟ್ ಕೇಳ್ತಾರೆ, ರಿಸೆಪ್ಷನ್ದಾಗ ಬಂದು ಕೇಳ್ತಾರೆ, ಕೇಸ್ ಪೇಪರ್ ಬರ್ಸಮ್ಮಂದು ಒಂದು ಡಾಕ್ಟ್ರಿಗೆ ತೋರಿಸ್ಬೇಕಾಗಿತ್ತು, ಒಂದು ಚೀಟಿ ಮಾಡಿರ್ತಾರೆ. ಪಾಪ ರಿಸೆಪ್ಷನ್ ಹೆಸರೇನು ಅನ್ಕೊಂಡು ಒಂದು ಹೆಸರು ಹೇಳ್ತಾರೆ, ಗಂಡ ಹೆಣ್ಣ. ಪೇಷಂಟ್ ಮುಖನ ನೋಡಂಗಿಲ್ಲ, ಗಂಡ ಹೆಣ್ಣ ಏನಾಗ್ತದೆ, ಯಾರು ಅನ್ಕೋಬೇಕು, ಹಂಗೆ ಆಗೋದು ಬೇಡ. ನಮ್ಗೆ ರೆಸ್ಪೆಕ್ಟ್ ಕೊಟ್ಟು ಪ್ರೀತಿಯಿಂದ ಮಾತಾಡ್ಬೇಕು. ಎಲ್ಲೇ ನಯವಿನಯ ಇರ್ತದೋ ಅಲ್ಲೇ ಬಹಳ ಇದು ಇರ್ತದ. ಪೇಷಂಟು ಆರಾಮಾಗ್ತಾವೆ, ಪೇಷಂಟ್ ನಾಶ ಆಯ್ತಾವ ಅಂತಂದ್ರೆ ಮತ್ತೊಂದು 10 ವರ್ಷ ಬದುಕ್ತಾವೆ. ಆ ರೀತಿ ನೀವು ಮೋಟಿವೇಶನ್ ಆಗಿದೆ. ಇದರಲ್ಲಿ ಇವತ್ತಿನ ವೇದಿಕೆ ಮೇಲೆ ಇದ್ದಂಥ ನಮ್ಮ ಕಲ್ಮಠ್ ಸರ್ ಒಂದು 2 ಉದಾಹರಣೆ ಹೇಳ್ತೀವಿ. ನಾನು ಕಾಲೇಜ್ ಸ್ಟಾರ್ಟ್ ಮಾಡಿದ ಮೇಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ನಮ್ಮ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ನೀವು ಆಗಬೇಕು, ಪ್ರಿನ್ಸಿಪಾಲ್ರು ನೀವು ಆಗಬೇಕು, ಚೇರ್ಮನ್ರು ನೀವು ಆಗಬೇಕು ಅಂತಂದು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಕಂಡೀಷನ್ ಮಾಡಿದ್ರು. ಏನು ಮಾಡಿದ್ರು ಅಂದರೆ, ನನಗೆ ಹಾಸ್ಪಿಟ್ಲು ಚಲೋ ಇರಬೇಕು, ಕಾಲೇಜು ಚಲೋ ಇರಬೇಕು, ಮಿನಿಮಮ್ ನನಗೆ ಒಂದು 1000 ಸ್ಕ್ವೇರ್ ಫೀಟ್ ಇರಬೇಕು, 100 ಹುಡುಗರು ಕೂತಿರ್ಬೇಕು. ಆಯ್ತು ಅಷ್ಟ ಮಾಡೋಣ, ನಾವು ಬಂದು ನೋಡಿದ ಮೇಲೆ ನಿಮ್ಗೆ ಮೋಟಿವೇಶನ್ ಆಗ್ತೀನಿ, ನಿಮ್ಗೆ ಅಡ್ಜಸ್ಟ್ಮೆಂಟ್ ಆಗ್ತೀನಿ ಅಂತ ಹೇಳಿ ಅವ್ರು ಹೋಗಿ ಅವ್ರಿಗೆ ಅಡ್ವೈಸ್ ಮಾಡಿದ್ವಿ. ಬಂದು ಬಿಲ್ಡಿಂಗ್ ನೋಡಿದ ಮೇಲೆ ಸಮ್ವಾಟ್ ಫಾರ್ ಬೆಟ್ರ್, ಚಲೋ ಅದ, ನಾನು ಅಡ್ಜಸ್ಟ್ಮೆಂಟ್ ಆಗ್ತೀನಿ, ಇನ್ನೊಂದು ಸ್ವಲ್ಪ ಹಿಂಗೆ ಮಾಡಿರಿ. ಹೀಗೆ ಹುಬ್ಳಿಗೆ ಹೋಗಿದ್ದೆ. ಹೋದಾಗ ಅವ್ರಿಗೆ ಕೇಳಿ, ಸರ್ ಏನೋ LCD ಏನೇನೋ ತೊಗೊಂಡ್ರೆ ಅಂತ ನನ್ನ ಕಿಸೆ ಕತ್ತರಿಸ್ಬಿಟ್ರು. ಒಂದು 4 ಲಕ್ಷ ರೂಪಾಯಿ ಖರ್ಚು ಮಾಡಿಸಿ ನಾವು ಒಂದು LCD ಒಂದು LED ಹಾಕೊಂಡು ಪ್ರೊಜೆಕ್ಟರ್ ಹಾಕೊಂಡು ಅಂದೆ. ಸರ್ ಇಷ್ಟು ಕ್ಲಾಸ್ ರೂಪಾಯಿಗೆ ಬೇಕು ನಮ್ಗೆ, ನೀವು ಒಂದೇ ಅಂತೀರಲ್ಲಿ ನಂಗೆ ಬೆವರು ಬಂತು. ಆ ರೀತಿ ಅವ್ರು ಅಡ್ಜಸ್ಟ್ಮೆಂಟ್ ಆಗ್ತಾರೆ, ಒಳ್ಳೆಯ ಮೋಟಿವೇಶನ್ ಮಾಡ್ತಾರೆ. ಎಲ್ಲ ಹುಡುಗರಿಗೂ ಸ್ಪಿರಿಟ್ ಇದ್ದಾಗ ನೀವೆಲ್ಲ ಒಂದು ಹುಟ್ಟು ತಗೋರಿ. ನಿನ್ನೆ ಮನೆ ಹೇಳಿದ್ರು ನನಗೊಂದು 100 BP ಬಾಕ್ಸ್ ಬೇಕು, 100 ಸ್ಟೆಪ್ ಬೇಕು ನೋಡಿ ಸರ್. ನಾ ಮುಂಜಾನೆ ನಾನು ಕ್ಲಾಸ್ ತೊಗೋಬೇಕು, ಎಲ್ಲ ಹುಡುಗರು ನಾ ಡೆಮೋ ತೋರಿಸ್ಬೇಕು, BP ಬಾಕ್ಸ್ ತರಿಸ್ರಿ ಅಂತ ಹೇಳಿ. ಸಂಜೆ ಮುಂದೆ ಹೇಳ್ಯಾರ ಮುಂಜಾನೆ ಬೇಕಂತವ್ರು, ಹ್ಯಾಂಗೆ ತರಿಸ್ಬೇಕು ಇಲ್ಲ ಅಲ್ಲೇ ನಾನು ಗಾಡಿ ತೊಗೊಂಡ್ಬರ್ತೀನಿ ಸರ್. ನಾನು ಹೇಳ್ತೀನಿ ತರಿಸ್ತಾರೆ, ಬಟ್ ನೀವು ಅಂತ ನಾನು ತರಿಸ್ತೀನಿ ಅಂತ ಕ್ಯಾಂಡಿಡೇಟ್ ಅಂತ ಅವ್ರು ಜನ ತಗೋಬೇಕು. ನಿಮಗೂ ಹಂಗೆ ಬೈತಾರ, ಎಲ್ಲ ರೀತಿಯಿಂದ ನಿಮ್ಗೆ ನಾಲೆಜ್ ಕೊಡ್ತಾರೆ, ಅವ್ರು ಹೆಲ್ಪ್ ತಗೋಬೇಕು. ಇವತ್ತು ಎಲ್ಲರೂ ತಂದೆ ತಾಯಿ ಬಂದವರಿಗೆ ನಾನು ಚಿರಋಣಿ ಇದ್ದೀನಿ. 4 ವರ್ಷ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿ, ಯಾವುದೂ ಚಟತೆಗಳನ್ನು ಕಲಿಯಬಾರ್ದು. ಅಪ್ಪ ಅವನ್ನ ಪ್ರೀತಿ ಮಾಡಿರಿ, ದೇಶ ಪ್ರೀತಿ ಮಾಡಿರಿ. ನಾ ಸ್ಕೂಲಿಗೆ ಏನು ಕೊಟ್ಟೆ ಅಂತ ಕೇಳೋದು ಬೇಡ, ಸ್ಕೂಲ್ ನನಗೇನು ಕೊಡ್ತಂತ ನಾನು ಕೇಳ್ರಿ ಸಾಕು. ಒಂದು BAMS ಆದದ್ದು ಗದಗ ಕಾಲೇಜ್, DGM ಕಾಲೇಜ್ ಅಲ್ಯೂಮಿನಿ ಫಂಕ್ಷನ್ ಒಳಗೆ ನಾನು ಗೆಸ್ಟ್ ಮಾಡಿದ್ದೆ 4-5 ವರ್ಷದ ಕಾಲ. ಅಲ್ಲಿ ಫಂಕ್ಷನ್ ಗೆಸ್ಟ್ ಮಾಡಿ ಎಲ್ಲರೂ ಮಾತಾಡಿದ್ರು. ದೊಡ್ಡ ಡಾಕ್ಟ್ರು ಬಂದಿದ್ರು. ಬಂದಾಗ ನಂದು ಲಾಸ್ಟ್ ಒಂದು ಸ್ಪೀಚ್ ಕೊಟ್ಟರು. ಮಾತಾಡಿ ಬರೋಂಗಿರೋದು ಸ್ವಲ್ಪ ಮಾತಾಡಿದೆ, ಹೇಳಿದೆ ಇಷ್ಟು ಮಂದಿ ಡಾಕ್ಟ್ರು ಈ ಇನ್ಸ್ಟಿಟ್ಯೂಟಿಂದ ಹೋಗಿದ್ದೆ. ನಮ್ಮ ದಾನಪ್ಪ ಗುರುಸಿದ್ದಪ್ಪ ಮೇಲ್ಮಾಳಿ ಅವ್ರದ್ದು ಫೋಟೋ ಯಾರು ಹಾಸ್ಪಿಟ್ಲಾಗ ಅಥವಾ ಮನೆ ಒಳಗೆ ಹಾಕಿರ ನನಗೆ ಯಾರು ಹಾಕಿದ್ದೀರ? ಯಾಕಂದ್ರೆ ಇವತ್ತಿನ ನಂಗೆ ಈ ಮಟ್ಟಕ್ಕೆ ಬೆಳೆಸೋದಂದ್ರೆ ಆ ಇನ್ಸ್ಟಿಟ್ಯೂಟ್ ಅದನ್ನು ನೆನೆಸಿ ಅನ್ನ ಊಟ ಮಾಡ್ಬೋದು. ಆ ಇನ್ಸ್ಟಿಟ್ಯೂಟ್ ನಾನು ಈ ಲೆವೆಲಿಗೆ ಬೆಳೆದವು, ಡಾಕ್ಟ್ರ್ ಪದವಿ ಕೊಟ್ಟದ.
ಪೇಷಂಟ್ ನೋಡಿಗೆ ಕೊಟ್ಟದ, ರೊಕ್ಕ ಮಾಡಲಿಕ್ಕೂ ಕೊಟ್ಟದ, ಸೇವೆ ಮಾಡಲಿಕ್ಕೂ ಕೊಟ್ಟದ, ಎರಡೂ ಕೊಟ್ಟದ. ಅದಕ್ಕೆ ಆ ಇನ್ಸ್ಟಿಟ್ಯೂಟ್ ನಾ ಇವತ್ತಿಗೂ ಚಿರು ಹಿಡಿತೀನಿ. ಅವಾಗ ಎಲ್ಲರೂ ಹೋದ್ರು ಜೀರೆ ಭಾಳ ಚಂದ ಮಾತಾಡಿದ್ರು ಅಂತ. ಯಾರು ನಾವು ಫೋಟೋ ಹಾಕಿದ್ದಿಲ್ಲ. ಇವತ್ತೆಲ್ಲರೂ ದಾನಪ್ಪ ಗುರುಸಿದ್ದಪ್ಪ ಮೇಲ್ಮಾಳಿಗಿದ್ದ ಡೊನೇಷನ್ ಕೊಟ್ಟು ಕಾಲೇಜ್ BMS ಕಾಲೇಜ್ ಚೆಕ್ ಆಗ್ಯಾವ. ಅವಾಗ ಗದಗ ಡಿಸ್ಟಿಕ್ನೊಳಗೆ ಧಾರವಾಡ ಡಿಸ್ಟಿಕ್ನಾಗ 3 ಇತ್ತು. ಅವಾಗ ಫೈಬ್ರಿಕೇಶನ್ ಆಗಿದ್ದಿಲ್ಲ. ಧಾರವಾಡ ಡಿಸ್ಟಿಕ್ ನಮಗೆಲ್ಲ ಅದ ಬರ್ತಿತ್ತು. ಅವಾಗ ಒಂದೇ ಒಂದು ಕಾಲೇಜ್ ಹುಬ್ಬಳ್ಳಿ ಒಳಗೆ ಬಂತು, ಗದಗ ಬಂದಿತ್ತು. ನಾವು ವ್ಯಾಪಾರ ಹಾಕೊಂಡು ಹೋದ್ರೆ ನಮ್ಮನ್ನು ಮಂದಿ ನೋಡ್ತಿದ್ರು. ಅಷ್ಟು ನಮ್ದು ವ್ಯಾಲ್ಯೂ ಇತ್ತು ಅವಾಗ. ಹೌದಾ? ಆಗ ನಿಮಗೂ ಈ ನರ್ಸಿಂಗ್ ಕಾಲೇಜ್ ಎಲ್ಲಿ ಭಾಳ ಇಲ್ಲ. ನೀವು ವ್ಯಾಪಾರ ಹಾಕೊಂಡು ಹೋಗಿ ಭಾಳ ಪ್ರೀತಿ ಮಾಡ್ತದ. ಇನ್ಸ್ಟಿಟ್ಯೂಟು ಪ್ರೀತಿ ಮಾಡಲಿ, ಶಿಕ್ಷಕರು ಪ್ರೀತಿ ಮಾಡಲಿ. ಏನು ತಿಳಿಲಿಲ್ಲ ಅದನ್ನು ಕೇಳ್ರಿ, ಯಾವುದೋ ಚಟ ಕಲಿಬಾರ್ರಿ. ಒಳ್ಳೆಯ ಗುಣದಿಂದ ಉತ್ತರೋತ್ತರವಾಗಿ ಬೆಳೆದು ನಮ್ಮ ಇನ್ಸ್ಟಿಟ್ಯೂಟ್ ಹೆಸರು ತೊಗೊಂಬರ್ರಿ ಅಂತ ಇಷ್ಟೊತ್ತು ಮಾಡೋ ಸಮಾಧಾನದಿಂದ ಕೂತ್ಕೊಂಡು ನಾನು ಮಾತು ಕೇಳಿದ್ರಿ. ನಾನು ನಿಮಗೆಲ್ಲ ಚಿರಋಣಿ ಆಗಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮುಖ್ಯ ಅತಿಥಿಗಳು ವಿನಾಸಿತ್ ಪಾಟೀಲ್, GB ಗುಡಿಮನಿ, ಸೋಮಶೇಖರ್ ಕಲ್ಮಠ್ ಮುಂತಾದವರು ಮಾತನಾಡಿದರು. It's my immense pleasure to introduce the another eminent personality, the guest of honor for today's function, Mr. GB Gudimani, Principal SM Boomareddy PU College, Gajantrigad. Sir, born on 1st June 1978 in a place called Kalve Yellapura, Hanagal Taluk. He has completed his schooling, that is primary, high school and graduation from the Kumareshwara Degree College, Hanagal, and he has a vast 21 years of experience as a lecturer in Department of Economics at SM Boomareddy PU College, Gajantrigad. He is a resource person at various programs held by the government at taluka level, district level as well as state level for the economic subject for PU students. He got an award as a best lecturer in 2019, awarded by PU Department and PU Lectures Association, Bengaluru, and he is an NSS officer since last 8 years. He has conducted 2 national integration camps, 4 state level camps, 2 divisional level camps. Sir is a nodal officer since 2 years for the Gadar district for NSS. Sir is an examiner, QP setter, as well as resource persons and RO for the many elections held in Karnataka. With this, Sir presently working as a principal at SM Boomareddy PU College since 3 years. With this, I welcome and introduce Mr. GB Gudimani to all of you. Welcome, sir. I would like to welcome our beloved President of Sri Sai Ram Trust Committee, Gajantrigad, a very down-to-earth personality, a dynamic leader and a very good social worker, Dr. Rama Shastri S. Jire sir, to this August gathering. Welcome you, sir. I would like to welcome all the press and media people for this program. Welcome you, sir. I would like to welcome all the parents, ಎಲ್ಲ ಪಾಲಕರಿಗೆ ಸ್ವಾಗತ. ನೀವು ನಿಮ್ಮ ಮಕ್ಕಳನ್ನ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಕಳಿಸಿದ್ದೀರಿ. ಮುಂದಿನ 4 ವರ್ಷದವರೆಗೂ ನಿಮ್ಮ ಮಕ್ಕಳು ಸರಿಯಾಗಿ ಕಲಿತಾರಂತ ಆಶ್ವಾಸನೆಯೊಂದಿಗೆ ನಿಮ್ಮನ್ನೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ. I would like to welcome all the students. ಏನೇನು ಬರೋದು ಅಂತ ಹೇಳಿ, ಟಿಕೆಟ್ ರಹಿತ ಪ್ರಯಾಣ, ದಂಡಕ್ಕೆ ಅವು ಅಲ್ಲಿ ನಿಮ್ಗೆ ಟಿಕೆಟ್ ಆಗಿಲ್ಲ, ಅದನ್ನ ಯಾಕೆ ಓದ್ತೀನಿ, ಮತ್ತೇನು ಓದ್ತೀರಿ ಹೇಳಿ. ವೆರಿ ಇಂಪಾರ್ಟೆಂಟ್ ನ್ಯೂಸ್ ಇನ್ KSRTC ಬಸ್. ಆಧಾರ್ ಕಾರ್ಡ್ ಸಂಬಂಧಿಸ್ತೇನೆ. ಇರುವ ಭಾಗ್ಯವನ್ನೆದು ಭಾಗ್ಯವನ್ನು ಬಿಟ್ಟು ಬಿಡು ಹರುಷಕ್ಕೆ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ದ ಲೈಫ್. ವಾಟ್ ಯು ಹ್ಯಾವ್, ಯು ಎಂಜಾಯ್ with the things. What you have is what great you have. ಯಾರು ಭಾಳ ಅನ್ಕೋಬೇಡ್ರಿ, ನಾ ಕನ್ನಡ ಮೀಡಿಯಂ ಇಂದ ಬಂದೀನಿ, ನಂಗೆ ಇಂಗ್ಲೀಷ್ ಬರೋದಿಲ್ಲ, ನಾವು ಹಳ್ಳಿ ಬ್ಯಾಕ್ಗ್ರೌಂಡ್ ಇಂದ ಬಂದೀವಿ, ನಮಗೆ ಇದು ಆಗೋದು. ಇಟ್ ಈಸ್ ಆಲ್ ನೆಗೆಟಿವಿಟಿ ಇನ್ ಯೋರ್ ಸೆಲ್ಫ್. ಓಕೆ, ಎಲ್ರಿಗೂ ಅದೇ ಬ್ರೇನ್ ಐತಿ, ಎಲ್ರಿಗೂ ಅದೇ ಸೆರೆಬ್ರಮು, ಎಲ್ರಿಗೂ ಅದೇ ಒಬ್ಲಂಗೆಟ, ಅದೇ ಪಾರ್ಟ್ಸ್ ಇವೆ. ಕ್ಲಾಸ ತಗೊಳತ್ತ ನನ್ನ ಭಯ ಹಾಕೋಬೇಡಿ. ಓಕೆ, ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್.
This is one secret key points I want to tell you. All are unique and all are talented. Okay, and BSc nursing is not so easy. ಹೆಂಗೈತ್ರಿ BSc nursing? ನಿಮ್ ಕೊಟ್ಟಂತ ಗಿಫ್ಟ್ ನೋಡ್ಕೊಳ್ರಿ, ರೋಸ್ ನೋಡ್ಕೊರಿ ಎಲ್ಲರೂ, ಮುಟ್ರಿ ಒಮ್ಮೆ ಅದನ್ನ. ಹಂಗೈತ್ರಿ ಅದು. ಓಕೆ, ನೀವು ತಳಗದಿರಿ ಈಗ ಒಂದೊಂದು ಹಂತ ದಾಟಿ 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 ಮ್ಯಾಲ ಏನೈತ್ರಿ? ರೆಡ್ ರೋಸ್, a symbol of ಏನ್ರಿ? ರೋಸ್ ಸಿಂಬಲ್ ಆಫ್ ಯಾರು? ಅಲ್ಲೇ ಹೇಳ್ಬೇಡ್ರಿ, ಜೋರ್ ಹೇಳ್ರಿ. ರೆಡ್ ಇಸ್ ಸಿಂಬಲ್ ಆಫ್, ಎಲ್ಲರೂ ಭಾಳ ಸೈಡ್ ಆಗಿದ್ರಿ. ರೆಡ್ ಇಸ್ ಸಿಂಬಲ್ ಆಫ್ ಡೇಂಜರ್. Okay, you come across lot of situations. You come across lot of situations where what gift you have given. I think Somshekar sir has given very good gift. Adar bajuk one pen irbekalri. ಆ ಪೆನ್ ಇದ್ರೆ ರ್ಯಾಪರ್ ನೋಡ್ರಿ ಯಾವ ಕಲರ್ ಐತಿ? What is that? Golden. 4 ವರ್ಷ ಆದ್ಮೇಲೆ ನಿಮ್ಮ ಲೈಫ್ ಆಗಿರ್ತೈತಿ. This is how you should make up your mind. Okay, ನಾನು ಹೇಳಿದ್ನಲ್ಲ, ನನ್ನ ತಾಯಿ ದೊಡ್ಡಮ್ಮ ನರ್ಸಿಂಗ್ ಸ್ಟೂಡೆಂಟ್ ಭಾಳ ಸ್ಟ್ರಿಕ್ಟ್ ಇದ್ದಿರ್ರಿ ಅವರು. ಒಂದ್ಸಾರಿ ನಾನು ಹೇಳಿದ್ದೆ, ನಾನು 2 ದಿವಸ ಸುಟ್ಟಿ ಬೇಕು ಅಂತ ಹೇಳಿ, ನಂಗೆ ಸುಟ್ಟಿ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳಿ, ನಾ ಡ್ಯೂಟಿ ಬರೋಕೆ ಆಗೋದಿಲ್ಲ ಅಂತ ಅಂದೆ. ನನ್ನ ತಾಯಿ ಹೇಳಿದ್ರೆ ಯಾರ ಜೊತೆ ಮಾತಾಡತ್ತೀನಿ? ನಾ ಹೇಳಿದೆ ನಮ್ಮ ದೊಡ್ಡಮ್ಮ ಜೊತೆ ಮಾತಾಡತ್ತೀನಿ ಅಂತಂದ್ರೆ ಹಾಳಿ ಸುತ್ತಿ ಮಸಡಿ ಹೋಗಿದ್ರಿ. ಯು ಆರ್ ನಾಟ್ ಟಾಕಿಂಗ್ ಟು ದೊಡ್ಡಮ್ಮ, ಯು ಆರ್ ಟಾಕಿಂಗ್ ಟು ನರ್ಸಿಂಗ್ ಸ್ಟೂಡೆಂಟ್ ಅಂತ ಹೇಳಿದ್ರು. ನೀವು ಏನ್ತಿ ನಮ್ಮವಳು ಏಕೆ ಅಂತ ಕೊಡ್ಲಿಲ್ರಿ, ರಜಾ ಕೊಡ್ಲಿಲ್ಲ. This you should understand. We are not like 9 to 5 workers. I tell my staff always this time. Okay, 9 to 5 is not you. 9 to 5 ಈಗ 4 ವರ್ಷ ಅಷ್ಟೇ ರೀ ನಿಮ್ಗೆ. ಆಮೇಲೆ you should be ready for 24/7. Especially boys, please make sure you learn skills very well. ICU ಅಲ್ಲಿ ತುಂಬಾ need ಇದೆ, because I handle hospital also. ನನ್ನ ಕೈಗೆ I handle some 8 to 10 hospitals in the district. ICU ಅಲ್ಲಿ ವರ್ಕ್ ಮಾಡೋರು ಸಿಗ್ತಾ ಇಲ್ಲ. ಓಕೆ, OTs ಅಲ್ಲಿ ವರ್ಕ್ ಮಾಡೋರು ಸಿಗ್ತಾ ಇಲ್ಲ, ನ್ಯೂರೋ ಸರ್ಜರಿ ಅಲ್ಲಿ ವರ್ಕ್ ಮಾಡೋರು ಸಿಗ್ತಾ ಇಲ್ಲ. You can train and hands on skill ನಿಮಗೆ ಬೇಕು. What you can do this 4 years? You have wonderful subjects, you have wonderful faculties. Get trained every day. ಈ 4 ವರ್ಷ ನೀವು ಹೆಂಗಿರ್ಬೇಕಂದ್ರೆ 1 ದಿವಸನೂ ನೀವು ಬಿಡಬಾರ್ದ್ರಿ. ನಾವು ಹಂಗೆ ಕಲ್ತೀವಿ. 4 ವರ್ಷ ಎಡಬಿಡದೆ ನೀವು ಓದ್ರಿ. ಲಾಸ್ಟಿಗೆ ಹೋಗ್ಬೇಕಾರೆ ಇನ್ಸ್ಟಿಟ್ಯೂಟಿಗೆ ಬಂದು ಸಾಹೇಬರಿಗೆ ಬಂದು ಸರ್ ಒಂದು ದೊಡ್ಡ ಕೈ ಮುಗಿದು ಹೋಗ್ಬಿಡ್ರಿ. ಬಹುಶಃ ನಾನು ಅನ್ಕೊಳ್ತೀನಿ ನೀವು 4 ವರ್ಷ ಮುಗಿಸ್ಬರುತ್ತಲ್ಲ, ಇಲ್ಲಿ PGನೂ ಸ್ಟಾರ್ಟ್ ಆಗಿರ್ತೈತಿ, ನಿಮ್ಗೆ ಬಿಡುದಿಲ್ಲ ಅವರು. ವರ್ಕ್ ಮುದ್ದಾರ ಆಗಲಿ ಅಂತೇಳಿ ಮತ್ತೆ ನಿಮಗೆ PGಗೆ ಅಡ್ಮಿಷನ್ ಮಾಡ್ಕೊಂತಾರೆ. ಪ್ಲಾನ್ ನೌ ಓನ್ಲಿ ವಾಟ್ ಯು ವಾಂಟ್ ಟು ಡೂ ಅಂತ ಅಲ್ಲ. ನಾವು ಕೊಡ್ತಕ್ಕಂಥ ಸಣ್ಣ ಕೊಡುಗೆಗಳೇ ದೇಶವನ್ನು ಕಟ್ಟುವಂಥ ಕೆಲಸ ಆಗಿರ್ಬೋದು. ಹಾಗಾಗಿ ಆ ಕೊಡುಗೆಗಳನ್ನು ಕೊಡುವಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ಈಗಿನ ಯುವಕರಿಗೆ ನಾನು ಕೂಡ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿರೋದ್ರಿಂದ ನಮ್ಮ ಕಾಲೇಜಿನಲ್ಲಿ 660 ಜನ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗ ಮಾಡ್ತಿದ್ದಾರೆ. ಅದರಲ್ಲಿ 160 ಜನ ಸೈನ್ಸ್ ಸ್ಟೂಡೆಂಟ್ಸ್ ಅದಾರ. ನಾವು ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಫೋಕಸ್ ಮಾಡಿ ಹೇಳ್ತಿದ್ದೀನಿ. 160 ಜನ ಸೈನ್ಸ್ ವಿದ್ಯಾರ್ಥಿಗಳಲ್ಲಿ ನಾನು ಫಸ್ಟ್ ಅಡ್ಮಿಷನ್ ತಗೊಳಕ್ಕೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂತಂದ್ರೆ, ನಮ್ಮಲ್ಲಿ ನೀಟ್ ಕೋಚಿಂಗ್ ಇಲ್ಲ, ನಮ್ಮಲ್ಲಿ JEE ಕೋಚಿಂಗ್ ಇಲ್ಲ, ನಮ್ಮಲ್ಲಿ KSET ಕೋಚಿಂಗ್ ಇಲ್ಲ. ಆದ್ರೆ ನಾವೇನು ನಮ್ಮ ಡಿಪಾರ್ಟ್ಮೆಂಟು ನಮ್ಮ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಕ್ಕಂಥ ಟೈಮ್ ಟೇಬಲ್ ಪ್ರಕಾರ ಸರಿಯಾಗಿ ಫೀಲ್ಡ್ ನಡೆಸ್ತೀವಿ. ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಪೋರ್ಷನ್ ಅನ್ನ ಸಿಲೆಬಸ್ ಅನ್ನ ಕರೆಕ್ಟಾಗಿ ಮುಗಿಸ್ತೀವಿ. ನಿಮಗೆ ಏನು ಬೇಕಲ್ಲ ಅಷ್ಟು ಪ್ರಮಾಣದಲ್ಲಿ ಕೊಡ್ತೇವೆ ಅಂತ ಹೇಳಿ ಅಡ್ಮಿಷನ್ ತಗೊಳ್ತೇವೆ. ಆದಾಗ್ಯೂ ಸರ್ ನಮ್ಮಲ್ಲಿ ಇರ್ತಕ್ಕಂಥದ್ದು 160 ಸೀಟು ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡಿ 2 ದಿವಸದಲ್ಲಿ ಕ್ಲೋಸ್ ಆಗಿರ್ತಾವೆ. ಕಾರಣ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸರೌಂಡಿಂಗ್ ನಲ್ಲಿ ಇರ್ತಕ್ಕಂಥವ್ರು, ನಮ್ಮ ಗಜೇಂದ್ರಗಢದ ಸರೌಂಡಿಂಗ್ ಏನು ವಿಲೇಜಸ್ ಇರ್ತಾವೋ ಅವರೆಲ್ಲ ಮಧ್ಯಮ ವರ್ಗದವರು, ಬಡ ಕುಟುಂಬದವರು, ಕಟ್ಟಡ ಕಾರ್ಮಿಕರ ಮಕ್ಕಳು ಬರ್ತಾರೆ, ಬೀದಿ ವ್ಯಾಪಾರಸ್ಥರ ಮಕ್ಕಳು ಇರ್ತಾರೆ, ಸಣ್ಣ ರೈತರ ಮಕ್ಕಳು ಬಂದಿರ್ತಾರೆ. ಅವ್ರಿಗೆಲ್ಲ ಬಹಳಷ್ಟು 2 ಲಕ್ಷ 3 ಲಕ್ಷ 5 ಲಕ್ಷ ಕೊಟ್ಟು ತಮ್ಮ ಮಕ್ಕಳನ್ನ ದೊಡ್ಡ ಕಾಲೇಜಿಗೆ ಅಂದ್ರೆ ಏನು, ನೀಟ್ ಕೋಚಿಂಗು, CET ಕೋಚಿಂಗು,
JEE ಕೋಚಿಂಗು ಇರ್ತಕ್ಕಂಥ ಕಾಲೇಜುಗಳಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಆಗ್ತಿರಲ್ಲ ಅಂಥವ್ರು ಮಾತ್ರ ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಡೊನೇಷನ್ ಫೀಸು ಭಾಳ ಕಡಿಮೆ. ಅದಕ್ಕಾಗಿ ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣ ಕಲ್ಮಠ್ ಸರ್ ಕೂಡ ಮಾತಾಡ್ತಾ ಇದ್ದೆ, ಸರಿ ಇದು ಭಾಳ ಅಗತ್ಯ ಇತ್ತು ಈ ಗಜೇಂದ್ರಗಢದಲ್ಲಿ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜೀರೆ ಸರ್ ಡಾಕ್ಟರ್ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲಿ GNM ಮತ್ತು BSc ನರ್ಸಿಂಗು ಬೇಕಾಗಿತ್ತು. ಯಾಕಂದ್ರೆ ನಮ್ದು ಗಜೇಂದ್ರಗಢ ಕೊಪ್ಪಳ ಡಿಸ್ಟಿಕ್ಕು, ಬಾಗಲಕೋಟೆ ಡಿಸ್ಟಿಕ್ಕು, ಗದಗ ಡಿಸ್ಟಿಕ್ಕಿಗೆ ಸೆಂಟ್ರಲ್ ಪ್ಲೇಸ್ ಇದೆ. ಇಲ್ಲಿಂದ ವಿದ್ಯಾರ್ಥಿಗಳು ಹೋದ್ರೆ ಕೊಪ್ಪಳಕ್ಕೆ ಹೋಗ್ಬೇಕು, ಗದಗಿಗೆ ಹೋಗ್ಬೇಕು, ಇಲ್ಲ ಬಾಗಲಕೋಟೆಗೆ ಹೋಗ್ಬೇಕು. ಸೊ ಅಲ್ಲಿಗೆ ಹೋಗಿ ತಾವೆಲ್ಲ ಅಭ್ಯಾಸ ಮುಗಿಸಿ ವ್ಯಾಸಂಗ ಮುಗಿಸಿ ವಾಪಸ್ ಬರಲಿಕ್ಕೆ ಟ್ರಾವೆಲಿಂಗ್ ದೂರ. ಆಮೇಲೆ ಹಾಸ್ಟೆಲ್ ಫೆಸಿಲಿಟಿ ಒಂದು ಕಡೆಗೆ ಇರ್ತದೆ, ಒಂದೊಂದು ಕಡೆಗೆ ಇರಲ್ಲ. ಆಮೇಲೆ PG ಮಾಡಲಿಕ್ಕೆ ಈ ಬಾಯ್ಸ್ ಏನೋ ರೂಮ್ ಮಾಡ್ಕೊಂಡಿರ್ಬೋದು, ಗರ್ಲ್ಸ್ ಇರೋದು ಕಷ್ಟ, ಪೇರೆಂಟ್ಸ್ ಯೋಚನೆ ಮಾಡ್ತಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇದೊಂದು ಭಾಳ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಡಾಕ್ಟರ್ GS ಜೀರೆ ಸರ್ ಅವರು ನಿಮ್ಮಂತವರಿಗಾಗಿನೇ ಮಾಡಿರ್ತಕ್ಕಂಥ ಈ ಕಾರ್ಯ ಏನಿದೆ ಅತ್ಯಂತ ಶ್ಲಾಘನೀಯ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅದರ ಸದುಪಯೋಗವನ್ನು ನೀವೆಲ್ಲ ಪಡಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ನೋಡಿದ್ವಿ ಅಂತಂದ್ರೆ ಗರ್ಲ್ಸ್ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ಕೂಡ ಗರ್ಲ್ಸ್ ಸಂಖ್ಯೆ ಜಾಸ್ತಿ ಇದೆ. ನಾನು ಹೇಳಿದೆ 657 ಜನ ವಿದ್ಯಾರ್ಥಿಗಳದ ನಮ್ಮ ಕಾಲೇಜಿನಲ್ಲಿ ಅಂತೇಳಿ, ಅದರಲ್ಲಿ 389 ಜನ ಗರ್ಲ್ಸ್ ಅದ ಸರ್ ನಮ್ಮಲ್ಲಿ. ಅದು ಸುಮಾರು 400 ಜನ ಹತ್ತತ್ರ ಗರ್ಲ್ಸ್ ಇದ್ದಾರೆ, 257 ಜನ ಅಷ್ಟೇ ಬಾಯ್ಸ್ ಇರೋದು. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಅದು ವೆಬ್ಸೈಟ್ ಸರ್ ಮಾತ್ರ ಹೇಳ್ತಾ ಇದ್ರು, ಲೇಡೀಸು ಲಿಟ್ರಸಿ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಇದು ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಪ್ರಮಾಣದಲ್ಲಿ ಜಾಸ್ತಿ ಆಗುವಂಥದ್ದು ಆಗಬೇಕು. ಆಮೇಲೆ ಈ ಮೊಬೈಲನ್ನ ಬಳಸ್ತಕ್ಕಂಥ ರೀತಿ ಏನಿದೆ ಅಲ್ಲ, ದಯಮಾಡಿ ವಿದ್ಯಾರ್ಥಿಗಳು, ನಾನು ನಮ್ಮ ಕಾಲೇಜಲ್ಲಿ ಕೂಡ ಇದನ್ನ ಹೇಳ್ತಿರ್ತೇನೆ, ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದವ್ರು ಗೊತ್ತಿರ್ತದೆ, ಇತ್ತೀಚೆಗೆ ಬಂದವ್ರಿಗೆಲ್ಲ ಮೊಬೈಲು ಬಹಳಷ್ಟು ಉಪಯೋಗಕಾರಿ ವಸ್ತು ಅದು. ಆದ್ರೆ ಅಗತ್ಯ ಇದ್ದಾಗ ಮಾತ್ರ ಉಪಯೋಗಕಾರಿ ಅದು. ಯಾವಾಗ ಅಗತ್ಯ ಇಲ್ಲ ಅದು ಉಪಯೋಗಕಾರಿ ಅಲ್ಲ. ನಿಮಗೆ ಹಿತಮಿತವಾಗಿ ನಾವು ಏನೇ ನಮ್ಗೆ ಸೋರ್ಸ್ ಬೇಕಾದ್ರೆ BSc ನರ್ಸಿಂಗ್ ಆಯಿತು, ಇನ್ನೊಂದಾಯ್ತು ಮತ್ತೊಂದು ನಿಮ್ಮ ಸಬ್ಜೆಕ್ಟ್ ಯಾವುದೋ ಸಂಬಂಧಪಟ್ಟಿರ್ತಕ್ಕಂಥ ಸೋರ್ಸನ್ನು ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಅಂತಂದ್ರೆ ಎಲ್ಲವೂ ಸಿಗ್ತವೆ. ಅವಾಗ ಒಂದು ಕಾಲ ಏನಿತ್ತು ಅಂದ್ರೆ ಗುರುವಿನ ಗುಲಾಮನಾಗುವಂತದಕ್ಕ ದೊರೆಯದ ನಮ್ಮ ಕೃತಿ ಅಂತ. ಈಗ ಹಂಗಲ್ಲ, ಗೂಗಲಿನ ಗುಲಾಮನಾಗುವಂತನಕ ದೊರೆಯದ ನಮ್ಮ ಕೃತಿ ಅಂದ್ರೆ ಗೂಗಲ್ ಗುಲಾಮರಾಗ್ಬಿಟ್ಟೇವೆ ನೀವು. ನಾವು ಕೂಡ ಗೂಗಲ್ ಗುಲಾಮರಾಗ್ಬಿಟ್ಟೆ ನಾವೆಲ್ಲ. ಆದ್ರೆ ಅಗತ್ಯವಿದ್ದಾಗ ಮಾತ್ರ ಅದನ್ನು ಉಪಯೋಗ ಮಾಡ್ಕೊಳ್ರಿ, ಅಗತ್ಯ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡಬೇಡ್ರಿ ಅಂತ. ಪಾಲಕರು ಈ ರೀತಿಯ ಓರಿಯೆಂಟೇಷನ್ ಕಾರ್ಯಕ್ರಮವು ಮಕ್ಕಳ ಭವಿಷ್ಯದ ನಿರ್ಮಾಣಕ್ಕೆ ಭದ್ರತೆಯಾಗಿದೆ. ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ನರ್ಸಿಂಗ್ ಶಿಕ್ಷಣದ ರಚನೆ, ತರಬೇತಿ ವಿಧಾನ, ಜವಾಬ್ದಾರಿ ಮತ್ತು ಭವಿಷ್ಯದ ಉದ್ಯೋಗ ಅವಕಾಶಗಳ ಕುರಿತು ವಿವರವಾಗಿ ಪರಿಚಯ ನೀಡಲಾಯಿತು. ಹೊಸ ವಿದ್ಯಾರ್ಥಿಗಳ ಪಠ್ಯ ಪಯಣದ ಮೊದಲ ಹೆಜ್ಜೆಗಳಿಗೆ ಇದು ನವ ಚೈತನ್ಯ ನೀಡಿತು. ಸಂಸ್ಥೆಯ ಮಾದರಿ ಶಿಕ್ಷಣ ಹಾಗೂ ಶಿಸ್ತು ಪಾಲನೆಯ ಸಂಕೇತವಿರುವ ತಾರಿಣಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ನವೋದಯ ನರ್ಸಿಂಗ್ ಜನರೇಷನ್ಗೆ ಹೊಸ ದಾರಿಯನ್ನು ತೋರುತ್ತಿದೆ. It's my pleasure to introduce and welcome our guest of today's function for this Freshers Day and Orientation Day for BSc Nursing program. Before I do that, I would like to speak formally related to this function and institution. Our Tharini Institute of Nursing Sciences, Gajendrigarh, started in the year 2024 and 25. And this is a very second batch what you have been there today for BSc
nursing, and we aimed for the quality education in this part of society. Our chairman, Jire sir, is always keen in providing all the facilities like maybe infrastructure, learning resources, materials for the better development of the institution and students' educational quality. We have given free hand in academic activities, and we've been fortunate, backed by very good teaching faculties. Still, we are appointing many faculties for the nursing and equipping the educational materials, AV8s, skill lab, smart boards. So I'm really thrilled with the vision of our Dr. Jire sir that he wants to build the art of state nursing institution in this part of state. Thank you, sir. I take this opportunity to introduce chief guest of today's function, Mr. Vincent Patil, Principal, Sanknoor Institute of Nursing Sciences, Gadag, and Administrator, Sanknoor Hospital and Research Center, Gadag. Sir, born on 9th April 1989, completed his schooling from Loyola Convent School, Gadag, and PU Municipal College, Gadag. He completed his BSc Nursing from King's Government College of Nursing, Hubballi, and completed his MSc from Adi Chunchanagiri Nursing College, BG Nagar, Mandya. He did his PG Diploma in Hospital Management from IGNOU, New Delhi, and presently pursuing his PhD Nursing from NIMS, Jaipur, Rajasthan. He attended more than 35 workshops and conferences as a chairperson, delegate, and he is an examiner, paper setter, observer, and chief superintendent for the Rajiv Gandhi University of Health Sciences examinations. He is an ad hoc inspector for KNC and RGHS Bangalore, and is a member for the advisory committee for CSI Hospital, Gadag, and he is also a board member for Nursing Institute held in CSI, Gadag. With this introduction, I warmly welcome Mr. Vincent Patil to this function. Welcome, Mr. Freshers for this program and all my dear BSc and JNM students who are already existing in these institutions. With this, I welcome all of you to this program. Thank you, thank you. Respected dignitaries on the dais, especially Dr. Rama Shastri S. Jire sir, Mr. G.V. Gudumani sir, and I always take a personality as a motivation, as an inspiration, as one of the eminent, humble leader. What I would like to say, beloved Dr. Somshri Karaya, sir, Principal of Tariq. And lastly, good morning to you all. Okay, can I see a smiling face? Yes. Nagari Surpa. Nagari restrictions illalla? Okay, don't worry, I would like to speak in Kannada. Okay, so ಎಷ್ಟು ಜನ ನೀವು BSc ನರ್ಸಿಂಗ್ ಸೇರ್ಬೇಕಂತ ಸೇರಿದಿರೋ ನನಗೆ ಗೊತ್ತಿಲ್ಲ, ಸುಮ್ಮನೆ ಮನೆಯಾಗ ಹೇಳಿದ್ರು ಅಂತ ಸೇರಿದ್ರು ನನಗೆ ಗೊತ್ತಿಲ್ಲ, ಅಥವಾ ಭಾಳ ಕೆಲಸ ಸಿಗ್ತಾವ ಅಂತ ಸೇರಿರಬಹುದು, ಅಥವಾ ಎಲ್ಲ ಕಡೆ ಅಡ್ಡಾಡಿ ಎಲ್ಲೂ ಸೆಟ್ ಆಗಲಿಲ್ಲ ಅಂತ ಸೇರಿರ್ಬೋದು, ಅಥವಾ ಗಜೇಂದ್ರಗಡ ಬಿಟ್ಟು ಹೊರಗೆ ಹೋಗಕ್ಕೆ ಮನಸ್ಸಿಲ್ಲ ಅಂತ ಸೇರಿರ್ಬೋದು, ಒಟ್ಟು ಸೇರಿರ್ಬೋದು. ಓಕೆ, ಮುಂದೆ ಏನು ಮಾಡಬೇಕು ದೊಡ್ಡ ಪ್ರಶ್ನೆ ಆಗ್ತದಲ್ಲ. ಓಕೆ, ಮುಂದೆ ಹೆಂಗಪ್ಪ 4 ವರ್ಷ ಬೇಕಾದ್ರೆ ಅಡ್ಮಿಷನ್ ಕೇಳ್ಬೇಕು, 4 ವರ್ಷ ರೀ. ಈಗ ಅರ್ಬಿ ವ್ಯಾಪಾರ ಅಥವಾ ಏನು ಮಾಡಿದ್ರೆ ಒಂದು ಎರಡು ಸ್ವಲ್ಪ ಕಡಿಮೆ ಮಾಡ್ಕೊತೀನಿ ಅಂದ್ರೆ ಕೇಳಕ್ಕೆ ಬರೋದಿಲ್ಲ ರೀ. ಇದು ಟೋಟಲಿ ಇಟ್ಸ್ 4 years, it's 4 years. Okay, some I would like to give you some points. Okay, some important points what I experienced in my studentship. Okay, so the program host or ಹೇಳ್ತಾ ಇದ್ರು, ಪ್ರಿನ್ಸಿಪಾಲ್ ಸಂಕೂರ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಅಡ್ಮಿನಿಸ್ಟ್ರೇಟರ್ ಸಂಕೂರ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್. 2007 I was sitting like same like you people in my college. Okay, I was just remembering those days. Okay,
how the nursing was and how the nursing is and how the nursing will be in future has changed lot of things. Okay, so if you ask me, okay, ಈಗ ಸರ್ ಯಾಕೆ ನರ್ಸಿಂಗ್ ಜಾಯಿನ್ ಆದ್ರಪ್ಪ ಅಂತ ನಿಮ್ಗೆ ಒಂದು ದೊಡ್ಡ ಪ್ರಶ್ನೆ ಇರ್ಬೋದು. I would like to take this moment as proud for me, okay, that my whole family is in nursing. ಇಡೀ ಕುಟುಂಬವೇ ನರ್ಸಿಂಗ್. ಬಿಕಾಸ್ ನನ್ನ ತಾಯಿ ಸೀನಿಯರ್ LHV ಆಗಿ ರಿಟೈರ್ಡ್ ಆದರು. ನನ್ನ ದೊಡ್ಡಮ್ಮ, she didn't get married, she got a government job, she left it, came back to Mission Hospital and served for 50 years as a nursing superintendent in CSI German Hospital, Gadag. Even I was born and brought up in the same premises. That made me the motivation why I joined nursing. I will just tell you one live incident and I will support you for the future academic. ಒಂದ್ಸಾರಿ ನಮ್ಮ ಈ ಜನರೇಷನ್ ಏನಿದೆ, we are all seeing the good times and bad times of our everything. ಹೇಗೆ ಹೇಳ್ತೀನಿ ನಿಮಗೆ, not only family, we have seen a very bad setup called pandemic. Yes, COVID-19 ನೆನ್ಸ್ಬ್ಯಾಡ್ ಬಿಡಿ ಸರ್, ಹೆದ್ರಿಕೆ ಬಂದಿದ್ರಿ. ಯಾಕೆ ಹೆದ್ರಿಕೆ ಬರ್ತಿದ್ರಿ? ಕೆಮ್ಮಿದ್ರೆ 1 ಕಿಲೋಮೀಟರ್ ದೂರ ಹೋಗ್ತಿದ್ವಿ ನಾವು. Okay, that time the whole world came to know a value of a nurse. Not only worldwide, every single corner of the district agli, taluk agli, it was a place where the nursing or the health department was termed as warriors. Okay, ಸೈನಿಕರು ಅಂತ ಹೇಳಿದ್ರು ಅವರು. Okay, one fine day I was working in my hospital, where our hospital who is having 150 bed hospital, ಬರೀ 20 ಬೆಡ್ ಮಾತ್ರ ನಾವು ಜನರಲ್ ಹಾಸ್ಪಿಟಲ್ ಆಗಿ ಇಟ್ಟಿದ್ವಿ. 100 ಬೆಡ್ ಕಂಪ್ಲೀಟ್ ನಾವು ಕೋವಿಡ್ಗೆ ಸರೆಂಡರ್ ಮಾಡಿದ್ವಿ ಗವರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ. ಸೊ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಐ ವಾಸ್ ಸೆಲೆಕ್ಟೆಡ್ ಆಸ್ ಅ ಹೋಲ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಪ್ರೈವೇಟ್ ಹಾಸ್ಪಿಟಲ್ ಇನ್ ಅಲಾಟಿಂಗ್ ಬೆಡ್ಸ್ ಅಂಡ್ ಆಕ್ಸಿಜನ್ ಅಂಡ್ ರೆಮಿಡಿಸಿವಿರ್ ಇಂಜೆಕ್ಷನ್. ಬಹಳ ಸ್ಟ್ರೆಸ್ ಆಗ್ತಿತ್ತು. ಓಕೆ, ಒಂದು ದಿನ ಬಹಳ ಟಯರ್ಡ್ ಆಗಿ ನಾನು ಮಲಗಿದೆ. ಐ ವಾಸ್ ವೆರಿ ಅಪ್ಸೆಟ್ ಬಿಕಾಸ್ ಭಾಳ ಜನ ಫೋನ್ ಹೇಳ್ತಿದ್ರು, ಬೆಡ್ ಕೊಡ್ಸಕ್ ಆಗ್ತಿರ್ಲಿಲ್ಲ, ಆಕ್ಸಿಜನ್ ಸಪ್ಲೈ ಮಾಡಕ್ ಆಗ್ತಿರ್ಲಿಲ್ಲ, ಮೇಲೆಯಿಂದ ಪ್ರೆಷರ್ ಬರ್ತಿತ್ತು. ಐ ವಾಸ್ ವೆರಿ ಮಚ್ ಟಯರ್ಡ್. ಮಲಗಿದಾಗ ಐ ಗೆಟ್ ಅ ಕಾಲ್ ಅಟ್ ನೈಟ್ 1 o'clock ಫ್ರಮ್ ಮೈ ಒನ್ ಮೋರ್ ಪೇರೆಂಟ್ ಹಾಸ್ಪಿಟಲ್, ಚಿರಾಯು ಕ್ರಿಟಿಕಲ್ ಕೇರ್ ಇಂದ. ಒಬ್ಬ ಗೈನಕಾಲಜಿಸ್ಟ್, ಸೀನಿಯರ್ ಗೈನಕಾಲಜಿಸ್ಟ್ ನನಗೆ ಫೋನ್ ಮಾಡಿ ಹೇಳ್ತಾರೆ, ವಿನ್ಸೆಂಟ್, ವಿ ನೀಡ್ ಯುವರ್ ಹೆಲ್ಪ್ ವೆರಿ ಅರ್ಜೆಂಟ್. ನಾನು ಹೇಳಿದೆ, ಸರ್ ಐ ಆಮ್ ವೆರಿ ಟಯರ್ಡ್, ಪ್ಲೀಸ್ ಕ್ಯಾನ್ ವಿ ಡಿಸ್ಕಸ್ ಇನ್ ದ ಮಾರ್ನಿಂಗ್. ಅವ್ರಿಗೆ ಅದು ಬಹಳ ಬೇಜಾರಾಯ್ತು, ಯಾಕೆ ಇವ್ನು ಹಿಂಗಂತ. ಸರಿ ಬಿಡು ಅಂತ ಫೋನ್ ಕಟ್ ಮಾಡಿದ್ರು. ಅಗೇನ್ ಐ ಗೆಟ್ ಅ ಕಾಲ್ ಫ್ರಮ್ ಒನ್ ಮೋರ್ ಕನ್ಸಲ್ಟೆಂಟ್, ಅನಸ್ಥೆಟಿಸ್ಟ್ ಫೋನ್ ಮಾಡಿ ಹೇಳ್ತಾರೆ, ವಿನ್ಸೆಂಟ್, ವಿ ನೀಡ್ ಯು ಅಟ್ ಎನಿ ಕಂಡೀಷನ್, ಪ್ಲೀಸ್ ಕಮ್ ಹಿಯರ್. ನಾನು ಹೇಳಿದೆ, ಓಕೆ, ವಾಟ್ ಈಸ್ ದ ಸಿಚುವೇಶನ್, ನಾನು ಯಾರಿಗಾದ್ರೂ ಸೆಟ್ ಆದ್ರೂ ಮಾಡ್ತೀನಿ ಅಂತ. ನೋ ನೋ, ಯು ಹ್ಯಾವ್ ಟು ಕಮ್ ಹಿಯರ್, ವಿ ಹ್ಯಾವ್ ಗಾಟ್ ಒನ್ ವೆರಿ ಸೆನ್ಸಿಟಿವ್ ಕೇಸ್ ಆಫ್ ಪ್ರೆಗ್ನೆನ್ಸಿ, ನೀನು ಬರಲೇಬೇಕು ಅಂಡ್ ವಿ ಆರ್ ಪೋಸ್ಟಿಂಗ್ ಹರ್ ಫಾರ್ ಎಮರ್ಜೆನ್ಸಿ ಸಿಸೇರಿಯನ್ ಸೆಕ್ಷನ್. ನಾನು ಹೇಳಿದೆ, ವಾಟ್ ಸೌಂಡ್ ಇನ್ ದಟ್, ಯು ಪ್ಲೀಸ್ ಗೋ ಹೆಡ್. ಇಲ್ಲ ನೀನು ಇಲ್ಲ ವಿನ್ಸೆಂಟ್, ನೀನು ಬರಬೇಕಿದ್ದಕ್ಕೆ. ದೆನ್ ಐ ಸ್ಟಾರ್ಟೆಡ್ ಟು ಕಲೆಕ್ಟ್ ದ ಹಿಸ್ಟ್ರಿ. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರೆ, ಹೌ ನರ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮದರ್ ವಾಸ್ ಕೋವಿಡ್ ಪಾಸಿಟಿವ್. ಮದರ್ ವಾಸ್ ಹೈ ಎಕ್ಲಾಂಶಿಯಾ, BP ಹೈ ಆಗಿ ಮದರ್ ವಾಸ್ ಅನ್ಕಾನ್ಶಿಯಸ್. ವೆಂಟಿಲೇಟರ್ ಮೇಲೆ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ನಮ್ಮ ಹಾಸ್ಪಿಟಲ್ಗೆ DC ಅವರೇ ಶಿಫ್ಟ್ ಮಾಡಿದ್ದಾರೆ. ಆ ಮಗು, ಆ ತಾಯಿಗೆ ನಾವು ಇಮಿಡಿಯೇಟ್ಲಿ 45 ಮಿನಿಟ್ಸ್ ಅಲ್ಲಿ ಸಿಸರಿಂಗ್ ಮಾಡಿ ಬೇಬಿನ ಹೊರಗೆ ತೆಗಿಬೇಕು. ನೈಟ್ ಅಲ್ಲಿ ಯಾರು OT ಸ್ಟಾಫ್ಗಳು, ಅಸಿಸ್ಟೆಂಟ್ಗಳು ಆಗಲಿ ಸಿಗ್ತಿಲ್ಲ. ಅಂಡ್ ಇಟ್ ವಾಸ್ ಅ ಕಾಂಪ್ಲಿಕೇಟೆಡ್ ಕೇಸ್ ವೇರ್ ಸೀನಿಯರ್ ಫ್ಯಾಕಲ್ಟೀಸ್ ವೇರ್ ನೀಡೆಡ್. ಗೌರ್ಮೆಂಟ್ ಹೇಳಿದ್ರು, ಇಲ್ಲ ನೀವು ಇದನ್ನು ಮಾಡಲೇಬೇಕು, ಬಿಕಾಸ್ ನಾನು ನನ್ನ ಸ್ಟಾಫ್ ಕಳಿಸಿದ್ರೆ ನಾಳೆ ನನ್ನ ವಾರ್ಡಲ್ಲಿ ಕೆಲಸ ಮಾಡಲಿಕ್ಕೆ ಯಾರಿಲ್ಲ, ಬಿಕಾಸ್ ಶಿ ವಾಸ್ ಅ ಕೋವಿಡ್ ಪಾಸಿಟಿವ್. ದೆನ್ ಐ ಟೋಲ್ಡ್, ಓಕೆ, ಗಿವ್ ಮೀ ಸಮ್ ಟೈಮ್ ಅಂತ ಹೇಳಿ ನಾನು ಮಲಗಿದೆ. ಐ ನೆಗ್ಲೆಕ್ಟೆಡ್ ಇಟ್. ಫಸ್ಟ್ ಟೈಮ್ ಇನ್ ಮೈ ಪ್ರೊಫೆಷನ್ ಐ ನೆಗ್ಲೆಕ್ಟ್ ಬಿಕಾಸ್ ಐ ವಾಸ್ ವೆರಿ ಟಯರ್ಡ್. ನನ್ನ ತಾಯಿ ಹೊರಗಡೆ ರೂಮಿಂದ ಕೇಳಿಸ್ಕೊಳತ್ತಾರಿಲ್ಲ, ನಾನು ಮಲಗಿಬಿಟ್ಟೆ. ಎದ್ದು ನನ್ನ ಪಕ್ಕಕ್ಕೆ ಬಂದು ಹೇಳ್ತಾರ, ನಿನಗೆ ಕಾಲ್ ಬಂದಿತ್ತು, ಎದ್ದು ಎಲ್ಲಿ ಮನೆಗೆ ಹೋಗ್ಬೇಡ. ದಟ್ಸ್ ಅ ಪ್ರೆಗ್ನೆಂಟ್ ಮದರ್, ಯು ಹ್ಯಾವ್ ಟು ಅಟೆಂಡ್. ನಾಟ್ ಓನ್ಲಿ ಅ ಪ್ರೆಗ್ನೆಂಟ್ ಮದರ್, ಒಂದು ಬೇಬಿ ಇದೆ. ಯು ಅಟೆಂಡ್. ಹೇಳಿದೆ, ಇಲ್ಲ ಮಮ್ಮಿ, ನನಗೆ ಭಾಳ ಸುಸ್ತಾಗೈತೆ, ಐ ಜಸ್ಟ್ ವಾಂಟ್ ಟು ಟೇಕ್ ರೆಸ್ಟ್, ಸಮ್ಹೌ ದೇ ವಿಲ್ ಅರೇಂಜ್. ಮತ್ತೆ 2 ನಿಮಿಷ ಬಿಟ್ಟು ಫೋನ್ ಬರಲಿಲ್ಲ. ನಮ್ಮ ತಾಯಿಗೆ ಒಂದು ಕಾಫಿ ತೊಗೊಂಡು ಬಂದಿಲ್ಲ, ಈ ಕಾಫಿ ಕುಡಿ, ಎದ್ದು ಹೊರಗೆ ನಡೀರಿ, ಮೊದಲು ಆ ಕೇಸ್ ಅಟೆಂಡ್ ಮಾಡ್ತೀನಿ. ಯಾರು ಏನಾಗಿರ್ತೈತೋ ಗೊತ್ತಿಲ್ಲ. ಬೇಕು ಬೇಡ ಅಂತ ಐ ಜಸ್ಟ್ ಸ್ಟಾರ್ಟೆಡ್ ಮೈ ಕಾರ್ ಅಂಡ್ ವೆಂಟ್ ಟು ದ ಹಾಸ್ಪಿಟಲ್. ಎಲ್ಲ OT ರೆಡಿ ಆಗಿತ್ತು, ಎಲ್ಲ ಕೋವಿಡ್ ಪ್ರಿಕಾಷನ್ಸ್ ತಗೊಂಡಿದ್ವಿ. ನಾವು 3 ಜನ ಮಾತ್ರ
ಒಳಗಡೆ ಹೋದ್ವಿ. ಒನ್ ವಾಸ್ ಗೈನಕಾಲಜಿಸ್ಟ್, ಒನ್ ವಾಸ್ ಮೀ ಅಂಡ್ ಒನ್ ವಾಸ್ ಅನಸ್ಥೆಟಿಸ್ಟ್. ನಾಟ್ ಇವನ್ ಗ್ರೂಪ್ ಡಿ, ಆಯಾ, ಹೌಸ್ ಕೀಪಿಂಗ್ ಯಾರನ್ನೂ ಒಳಗೆ ಕರ್ಕೊಳಕ್ಕಾಗಲಿ, ಬಿಕಾಸ್ ನೆಕ್ಸ್ಟ್ ಡೇ ವಿ ವಾಂಟೆಡ್ ದೋಸ್ ಪೀಪಲ್ ಟು ಬಿ ಇನ್ ದ ವಾರ್ಡ್. ನಾನು ಹೇಳಿದೆ, ನನ್ನನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರಿ ನೀವು ಅಂತ. ಸೀನಿಯರ್ ಯಾರಿಲ್ಲಪ್ಪ, ಕೋವಿಡ್ ಪಾಸಿಟಿವ್, ನಿನಗೇನಾದ್ರೂ ನೀ ಗಂಟೆ ತಗೋ ಸಂಭಾಳಿಸ್ಕೊಂತೀನಿ. ನಾನು ಪಕ್ಷನೇ ಅಲ್ಲ ಅಂತ ಹೇಳಿದೆ. ಇಲ್ಲ, ನಿನ್ ಕಡೆ ಆಯ್ತಾ, ನೀ ಗಂಟೆ ಇದೆಯಾ, ಮಾಡ್ತೀನಿ. ದಟ್ ವಾಸ್ ನಾಟ್ ದ ಸ್ಟೋರಿ, ಮೈ ಡಿಯರ್ ಫ್ರೆಂಡ್ಸ್. ವೆನ್ ವಿ ಆಪರೇಟೆಡ್ ದಟ್ ಬೇಬಿ, ದಟ್ ಮದರ್, ದ ನಿಯೋನೇಟ್ ವಿಚ್ ಯು ಹೋಲ್ಡ್, ನಾನು ಹೇಳಿದೆ ಯೂಟ್ರಸ್ ಎಲ್ಲ ಓಪನ್ ಮಾಡಿ ಆ ಕೂಸನ್ನ ಕೈಯಲ್ಲಿ ಹಿಡಿದು ಕೂಸಿಗೆ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡಿ, ನೀಟಾಗಿ ಬಟ್ಟೆಯಲ್ಲಿ ಸುತ್ತಿ ಒಂದು ಪರದೆ ಹಾಕಿ, ಅಲ್ಲಿಂದ ನಾವು ಆ ಮಗುವಿಗೆ ನಾವು ಪೇರೆಂಟ್ಸ್ಗೆ ತೋರಿಸ್ತಾ ಇದ್ವಿ. ದ ಮೂಮೆಂಟ್ ಐ ಬ್ರಾಟ್ ದಟ್ ಲಿಟಲ್ ಒನ್, ವೆರಿ ಲಿಟಲ್ ಒನ್, ಭಾಳ ಕೂಸಿಗೂ ಭಾಳ ತ್ರಾಸಿತ್ತು. ಓಕೆ, ಒಂದು 10-15 ಜನ ಆ ಕೂಸನ್ನು ನೋಡಕ್ಕೆ ನಿಂತಿದ್ದಾರೆ. ಅಲ್ಲಿಂದ ಒಬ್ಬಕ್ಕೆ ಅಜ್ಜಿ, ಒಬ್ಬ ವೆರಿ ಸೀನಿಯರ್ ಮ್ಯಾನ್ ಹೂ ಸರ್ವ್ಡ್ ಆಸ್ ಅ ಕರ್ನಲ್ ಇನ್ ಇಂಡಿಯನ್ ಆರ್ಮಿ, ಹೂ ಕೇಮ್ ಫಾರ್ ಲೀವ್, ಆ ಕೂಸಿನ ಅಪ್ಪ. ಅವ್ರು ಬಂದು ಹೇಳ್ತಾರೆ, ಸರ್ ನೀವು ಎಲ್ಲೇ ಇದ್ರಿ ನನಗೆ ಗೊತ್ತಿಲ್ಲ ಸರ್, ಬಿಕಾಸ್ ಡಾಕ್ಟರ್ ಹೇಳಾತಿದ್ರು ವಿನ್ಸೆಂಟ್ ಬಂದರೆ ನಾವು ಈಗ ಆಪರೇಷನ್ ಮಾಡ್ತೀವಿ, ವಿನ್ಸೆಂಟ್ ಬಂದರೆ, ಯಾಕಂದ್ರೆ ಹುಡುಗರು ಯಾರೂ ಇಲ್ಲ ಸರ್, ಹ್ಯಾಂಡ್ಸ್ ಯಾರೂ ಇಲ್ಲ, ನಾವು ನಿಮ್ಮನ್ನು ಹುಬ್ಳಿಗೆ ರೆಫರ್ ಮಾಡ್ತೀವಿ ಅಂತ. ಫಾರ್ ದ ವೆರಿ ಫಸ್ಟ್ ಟೈಮ್ ಒಬ್ಬ ಆ ಕರ್ನಲ್ ಅಂತಲೂ ನನಗೆ ಗೊತ್ತಿಲ್ಲ, ಈ ಜಸ್ಟ್ ನೀಲ್ ಡೌನ್ ಹೀಸ್ ಬಾವು, ಮೊಣಕಾಲೂರಿ ನನ್ನ ಕೈ ಹಿಡಿದು ನನ್ನ ಕಾಲು ಹಿಡಿದು, ಸರ್ ನಿಮ್ಮಿಂದಾನೇ ನಮ್ಮ ಕೂಸು ಉಳಿತು ಸರ್. ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, the nursing has its ನಾನು ಬಹುಶಃ ಅನ್ಕೊಂಡು that one day made me one decision: we should never neglect a call. We should never ever neglect a call. See, even all from today you people have got a call to attend. ಬಹಳ ಚಂದಾಗಿ ನಿಮಗೆ ತಯಾರು ಮಾಡ್ತಾರೆ, ಬಿಕಾಸ್ ನಾನು ಇದನ್ನು ಹೇಳಲೇಬೇಕು. 2007 ಹಿಡಿದು ಇವತ್ತಿನವರೆಗೂ ನನ್ನ ಎಲ್ಲ ಏಳಿಗೆಯಲ್ಲಿ ಸರೇ ನನ್ನ ಇಂಟ್ರಡಕ್ಷನ್ ಕೊಟ್ಟರು. ಓಕೆ, KMC ಇನ್ಸ್ಪೆಕ್ಟರ್ ಆಗಿ, ಎಕ್ಸಾಮಿನರ್ ಆಗಿ, ಚೀಫ್ ಸೂಪರಿಂಟೆಂಡೆಂಟ್ ಆಗಿ, ಎಲ್ಲರಲ್ಲಿ 90% ಸರ್ ಮಾಡ್ತಾ ಇದ್ದೆ. ನಾನು ಬರೀ ಫಿಸಿಕಲ್ ಹೋಗ್ತಾ ಇದ್ದೆ. ವಿನ್ಸೆಂಟ್ ಫೋನ್ ಮಾಡಿ ಕೇಳೋರು, ವಿನ್ಸೆಂಟ್ ಡ್ಯೂಟಿ ಬಂದಿದೆಯಾ ಸರ್? ಇಲ್ಲ ಸರ್ ಬಂದಿಲ್ಲ, ನೀನು ತಲೆ ಕೆಡಿಸ್ಬಿಡು. ಈವ್ನಿಂಗ್ ಐ ಯೂಸ್ ಟು ಗೆಟ್ ಅ ಕಾಲ್, ಸರ್ ನಿಮ್ಮಲ್ಲಿ ಇಂಥ ಡ್ಯೂಟಿ ಬಂದಿದೆ. ಹೊಳ್ಳಿ ನನಗೆ ಹೇಳ್ತಿರ್ಲಿಲ್ಲ, ನಾನೇ ಹಾಕ್ಸಿದ್ದೀನಿ ವಿನ್ಸೆಂಟ್ ನಿಮಗಂತ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಗಾಟ್ wonderful principal who is a principals of principal. Okay, so I should say from my whole hearted, because ನಾನು ಆಗಲೇ ಕೇಳುವಾಗ ಸರ್ ಹೇಳ್ತಾ ಇದ್ರು ಈ ಸಂಸ್ಥೆಗೆ ಸರ್ ಪಾತ್ರ ಬಹಳ ಇದೆ ಅಂತ ಹೇಳಿ. ನಾನು ಹೇಳಿದೆ, ಮನಸ್ಸಲ್ಲಿ ಅನ್ಕೊಂಡೆ, ಸೋಮಶೇಖರ್ ಸರ್ದು ಇದಕ್ಕೆ ಒಂದೇ ಇಲ್ಲ, 2022-23 ನಾವು ಭೇಟಿಯಾಗಿರ್ತೀವಿ ಅವ್ರಿಗೆ, ನಾವು ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕು ಸರ್, ನಿಮ್ ಸಪೋರ್ಟ್ ಕೊಡಿ. ಒನ್ ಕಾಲ್, he came directly from Hubli, he just stood in my office for 2 to 3 hours and he gave instructions, ಈ ತರ ಮಾಡ್ರಿ. And today we have loving 4 batch students like you, and that all credit goes to Somshankar sir. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಮಾತಿದೆ, you show me your friends, I will tell you who you are. Okay, so we see Somshankar sir and tell who you are anta. Okay, so you are under a dynamic personality. ನೀವು ಬಹಳ ಇನ್ನು ನೀವು ಎಕ್ಸ್ಪೋಸ್ ಆಗಿದ್ದೀರೋ ಇಲ್ಲ ಗೊತ್ತಿಲ್ಲರಿ. ಸರ್ ಹ್ಯಾಸ್ ಅ ರೆಕಾರ್ಡ್ ಆಫ್ consecutively 2 times electing as a Senate member with high selection of votes, not only from nursing, from all other allied pharmacy, in the physiotherapy, in the medical, in the, that is how he is your principal is. Please note it. Okay, ಇದನ್ನ ನಿಮ್ಮ ಮೆಮೊರೀಸ್ ಪಟ್ಟಿಕದಲ್ಲಿ ಹಾಕೊಂಡ್ಬಿಡ್ರಿ. ಇವತ್ತಿಂದ ಅಷ್ಟೇ ಅಲ್ಲ, ಐ ಆಮ್ ವೆರಿ ಶೂರ್ he will not let go his students in vain. That is my promise on behalf of him. Okay, because ಅನುಭವ ಆಯ್ತ್ರಿ, ನಾವು ಒಂದು 10-15 ವರ್ಷ ಆಯ್ತು ಇವಾಗ, ವಿ ನೋ. ಅಂಡ್ ನಾನು ಸರ್ ಯಾವಾಗಲೂ ಹೇಳ್ತಾ ಇದ್ದೆ, ಸರ್ ವಿ ಹ್ಯಾವ್ ಬೀನ್ ಅ ಮೋಟಿವೇಶನ್ ಟು ಎನಿ ಒನ್ ಹೂ ಡೆಲ್ಸ್ ವಿತ್ ಯು, ಹೂ ನೋ ದ ವ್ಯಾಲ್ಯೂ ಆಫ್ ಥಿಂಗ್ಸ್. ಅದಕ್ಕೆ ನಾನು ಯಾವಾಗಲೂ ಒಂದು ಇದನ್ನು ಫಾಲೋ ಮಾಡ್ತೇನೆ ರೀ. ಬಹುಶಃ ಈಗ ಫ್ರೀ ಬಸ್ನಾಗ ಅಡ್ಡಾಡಿರಿಲ್ರಿ. ಓಕೆ, ಬಸ್ನಾಗ ಏನೇನು ಬರ್ತದೆ ಓದಿರೇನು? ಎಸ್ ಸರ್, ಭಾಳ ಚಂದ ಮಾತಾಡ್ತಾರೆ, ಎಲ್ಲಿ ಹಿಡ್ಕೊಂಡ್ಬರ್ತಾರೆ ಸೋಮಶೇಖರ್ ಸರ್ ಅನ್ಬೋದು ನೀವು. ನಾನು ಹಿಂದೆ ಕುಂತಿದ್ದೀರಿ, ನಾನು ಫೇಲ್ ಆಗಿದ್ದೀನಿ. ಐ ಹ್ಯಾವ್ ಫೇಲ್ಡ್.
ಡೂ ಯು ನೋ ಇನ್ ವಿಚ್ ಸಬ್ಜೆಕ್ಟ್ ಐ ಫೇಲ್? ನಗತ್ತಿದ್ರಿ ನಾವೆಲ್ಲಿ ಮುಂತೇವೆ, ಯಾವ ಸಬ್ಜೆಕ್ಟ್ ಇರೋದು? ಐ ಥಿಂಕ್ ಸೀರಿಯಸ್ ಕ್ಯಾನ್ ಆನ್ಸರ್. ನ್ಯೂಟ್ರಿಷನ್ ಫೇಲ್ ಆಗಿದ್ದೀರಿ. ನಮ್ಮ ತಾಯಿ ನೀ ಏನು ತಿಂತಿ ಅದು ಬರೆಯಕ್ಕೆ ಬರಲಿಲ್ಲ ಅಂದ್ರು. ಐ ಫೇಲ್ ಇನ್ ನ್ಯೂಟ್ರಿಷನ್ ಫಾರ್ 1 marks. ಐ ಫೆಲ್ಟ್ ವೆರಿ ಬ್ಯಾಡ್. ಬಹಳ ನೋವು ಮಾತ್ರಿ ಮನ್ಸಿಗೆ ನನಗೆ. ಏನು ಬೇರೆ ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಸ್ವಲ್ಪ ಮರ್ಯಾದೆ ಇರ್ತಿತ್ತು, ಈ ನ್ಯೂಟ್ರಿಷನ್ ಫೇಲ್ ಆಗಿಬಿಟ್ಟಿದ್ದಲ್ಲಪ್ಪ. ಐ ಟುಕ್ ಇಟ್ ವೆರಿ ಈಸಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ಟೇಕ್ ಎನಿ ಸಬ್ಜೆಕ್ಟ್ ಆಸ್ ಗ್ರಾಂಟೆಡ್. ಓಕೆ, ಐದಾ ಪುಟ ತಿರುಗಿಸಿ ಐದಾ ನಂಗೆ ಬರುತ್ತಾ, ಈದಾ ಅದೇನು ಕೇಳೋದಿಲ್ಲ, ಅದನ್ನು ಕೇಳಿರ್ತಾರೆ. ಓಕೆ, ಫ್ರಮ್ ಟುಡೇ ಆನ್ವರ್ಡ್ಸ್ ಯುವರ್ ಹಾರ್ಟ್ ಈಸ್ ನಾಟ್ ಲೈಕ್ ದಿಸ್. ಹಾರ್ಟ್ ಈಸ್ ಡಿಫ್ರೆಂಟ್. ಎಸ್ ಅವ್ರು ಹಾರ್ಟ್ ಕೂಡ ಏನು ಮಾಡ್ತೀರಿ, ಹಿಂಗೆ ಮಾಡ್ತೀರಲ್ಲ, ಹಾರ್ಟ್ ಈಸ್ ಟೋಟಲಿ ಡಿಫ್ರೆಂಟ್. ಓಕೆ, ಅದ್ರಾಗ ಯಾರ್ಯಾರೋ ಇರ್ತಾರ, ಖರೆ ಅದ್ರೊಳಗೆ ಏನೇನೋ ಐತ್ರಿ. ಎಸ್ ಅವ್ರು ಯು ಶುಡ್ ನೋ ದ್ಯಾಟ್. ನೀವು ಇಲ್ಲಿವರೆಗೂ ಏನು ಹಾರ್ಟ್ ಇತ್ತಲ್ಲ, ಬಾಣ ಬಿಡ್ತಿದ್ರು ನೋಡ್ರಿ, ಹಾಸಿ ಕಡೆ ಬರ್ತಿರ್ತದ. ಎಸ್, ಆ ಹಾರ್ಟ್ ಇಲ್ಲೇ ಇಲ್ರಿ ಇವತ್ತಿಂದ. ಅದ್ರಾಗ 4 ಮಂದಿ ಅದಾರ್ರಿ. ಆ 4 ಮಂದಿನ ನೀವು ಕಂಟ್ರೋಲ್ ಮಾಡ್ತಾರೆ. ಸೇ ಲೈಕ್ ರೈಟ್ ಏಟ್ರಿಯಂ, ಲೆಫ್ಟ್ ಏಟ್ರಿಯಂ, same way you should follow 4 rules: dedication, commitment, compassion. Last one, can anybody tell? Dedication, compassion, commitment. Last is very important, is what? Discipline. This is how you should frame your life, my dear students. I am not a big person. ನಾನು ಇಂಥ ಸೀನಿಯರ್ಸ್ ಫ್ಯಾಕಲ್ಟಿ ಜೊತೆ ಸ್ಟೇಜನ್ನು ಶೇರ್ ಮಾಡಲಿಕ್ಕೆ ಐ ಹ್ಯಾವ್ ನೋ ವರ್ತ್. ನನಗೆ ಯಾವುದೇ ರೀತಿ ಯೋಗ್ಯತೆ ಇಲ್ಲ. ಓಕೆ, ಬಟ್ ಸಿನ್ಸ್ ಮೈ ಸೀನಿಯರ್ ಫ್ಯಾಕಲ್ಟಿ ಕಾಲ್ಡ್ ಮೈ, ಐ ಕುಡ್ ನಾಟ್ ಟೆಲ್ ನೋ. ಸರ್ ಭಾಳ ಚಂದ. ಐ ವಾಸ್ ಇನ್ ಫ್ರೆಂಡ್ಸ್ ಟ್ರಿಪ್ 3 ವರ್ಷದಿಂದ. ಈ ನರ್ಸಿಂಗ್ ಅಂದ್ರೆ ಒಂದು ಹೇಳ್ತೀನಿ ಕೇಳ್ರಿ, ನೀವು ಎಂತ ಟ್ರಿಪ್ ಪ್ಲಾನ್ ಮಾಡ್ತಾರಲ್ಲ, ಅದು ಹೊತ್ತು ಹೋಗೋಕ್ಕಾಗಲ್ಲ. ಬಿಕಾಸ್ ದುಡ್ಡು ಬಂದ ಬರ್ತಾವೆ, ದಾರಿ ಸಾಕ್ತಿರ್ತೈತಿ. ಸರ್ ಒಂದು ಭಾಳ ಚಂದ ಮಾತಂದ್ರೆ, ಸರ್ ನಾನು ನಿನ್ನೆ ನೈಟ್ ಬಂದಿರ್ತೇನೆ ಸರ್, ಸೋಮವಾರ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಷ್ಟಾಗ ಅಡ್ಜಸ್ಟ್ ಮಾಡ್ಕೊಂಡು ಬಾ ವಿನ್ಸೆಂಟ್. Because I could not tell no to Somshekhar sir, because till today what I have told, sir never told no to me. Anything it might be, ಎಲ್ಲದರಲ್ಲಿಯೂ sir has helped me a lot. So these things, these subjects what you are going to learn, I think sir will explain in detail, because ನಮಗೂ ಕೂಡ ಅವರೇ ಎಕ್ಸ್ಪ್ಲೇನ್ ಮಾಡಿದ್ರು. Okay, at that moment when I failed, my principal, I still remember Srimati Kalakanawar madam. Okay, I told her, madam ನಾನು ಕ್ವಿಟ್ ಮಾಡ್ತೀನಿ, ನನಗೆ ಆಗೋದಿಲ್ಲ, ನ್ಯೂಟ್ರಿಷನ್ ಪಾಸ್ ಆಗೋಕ್ಕಾಗಿಲ್ಲ ಮೇಡಮ್, ನೀನು ಮುಂದೆ ಇವೆಲ್ಲ ಓದ್ತೇನೆ ನಾನು. ಪ್ರಿನ್ಸಿಪಾಲ್ ಮೇಡಮ್ ಹೇಳಿದ್ರು, ಇದು ಒಂದು ಸತ ಕುಂತು ವಿನ್ಸೆಂಟ್, ಇದ್ರಾಗ ನೀವು ಫೇಲ್ ಆದ್ರೆ ನಾನೇ ನಿಮ್ಮ ಮನೆ ಬಿಟ್ಟು ಬರ್ತೀನಿ. ನಮ್ಮ ತಾಯಿ ಅಂದ್ರೆ, ಬಾಬಾ ನೀನು ಮನೆಗೆ ಹೋಗ್ಬಾ, ನೀನು ಯಾವ್ದಾರ DMLT DHI ಅವು ಮಾಡ್ಕೊಂಡು ಆರಾಮಿದ್ದು ಬಾ, ನೀನು ಕಷ್ಟಪಡೋದು ಆಗೋದಿಲ್ಲ. That time, if my principal I would have not supported and holded my shoulder, ನಿನಗೇನಾಗೋದಿಲ್ಲ, ನೀ ಬಾ. Today I am in front of you, my dear students. So, one key word I would like to tell, what faculties and especially what principal sir gives an advice to you, kindly take it very serious. And one important note, ನೆನಪು ಮಾಡಿಟ್ಕೊಳ್ರಿ. Okay, if you anywhere step down, if you anywhere fail, don't lose your hopes. Okay, do you know the long form of fail? First attempt in learning. Don't bother if you fail. Nothing is going to change. Only the marks. Change your attitude. If you are not a rank student, come as a passing student. I am very sure when you feel the essence of pass, you come to first class. When you feel the essence of first class, you come to distinction. When you feel the essence of distinction, you come for university rank. That is how the life will change. That is how the life will change. Okay? So have the skills. This is one course which gives you 2 different perspectives. New teaching bekadru hogbodu, clinically bekadru hogbodu, and lot of government opportunities are there. Community health officer bandide, okay, occupational nurse bandidare. Okay, so many things. Every day I get calls to my hospital, sir ಯಾರಾದರೂ ಒಂದು occupational nurse ನಮ್ಮ ಫ್ಯಾಕ್ಟರಿ ಕೊಡ್ತೀರಾ, ಯಾರಾದರೂ ಒಬ್ಬರು ಸ್ಕೂಲ್ ಹೆಲ್ತ್ ನರ್ಸ್ ನಮ್ಮ ಹಾಸ್ಪಿಟಲಿಗೆ ಸ್ಕೂಲಿಗೆ ಕಳಿಸ್ಕೊಡ್ತೀರಾ. ವೇರ್ ಯು ಕ್ಯಾನ್ ಪ್ಲಾನ್ ಫ್ರಮ್ ಟುಡೇ ಆನ್ವರ್ಡ್ಸ್. 10 ವರ್ಷಕ್ಕೆ 2035ರಲ್ಲಿ ನೀವು ಏನನ್ನ ನೋಡ್ಬೇಕು ಅನ್ಕೊಂಡಿದ್ರಿ ಇವತ್ತ ಪ್ಲಾನ್ ಮಾಡಿ.
ಅದ್ರ ತಕ್ಕಂಗೆ ವರ್ಕ್ ಮಾಡಿ, ಅದ್ರ ತಕ್ಕಂಗೆ ನಿಮ್ದು ಶೆಡ್ಯೂಲ್ ಮಾಡಿರಿ. ಆ್ಯಂಡ್ ಐ ವೆರಿ ಶೂರ್ ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಗಿವ್ ಯು ಸಕ್ಸಸ್. ಆ್ಯಂಡ್ ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಆ್ಯಂಡ್ ದೇರ್ ಇಸ್ ನೋ ಟೆಂಪರರಿ ಸಕ್ಸಸ್. ಸಕ್ಸಸ್ ಅನ್ನುವಂಥ ಟೆಂಪರರಿ ಅಲ್ಲ, ಇಟ್ ಈಸ್ ಅ ಪರ್ಮನೆಂಟ್ ಆಸ್ಪೆಕ್ಟ್ ವೇರ್ ಎವ್ರಿಬಡಿ, and especially I congratulate all the students for selecting such an eminent personality as your principal and selecting this institution to make your career. And especially I thank the parents, those who have gathered here, the ಪಾಲಕರಿಗೆ ನಿಮಗೆ ನಿಜವಾಗ್ಲೂ ನಾನು why can't we give a big round of applause to the parents? Especially the most of them are girl students, like women literacy rate ಜಾಸ್ತಿ ಆಗತ್ತೈತೆ. ಯು ಶುಡ್ ಬಿ ವೆರಿ ಹ್ಯಾಪಿ. ಎದಕ್ಕೆ ಹೇಳ್ರಿ ಹುಡುಗರು ಕಲ್ತು ಹುಡುಗಿ ಸಿಗ್ತಾವ ಈಗಿನ ಸಿನಿಮಾ ಮೇಕ್ ಇಟ್ ಇಸ್ ಎ ಕ್ವಶನ್, ಎಸ್ ಆರ್ ನೋ. ಅದು ಎಂತಕ್ಕೆ ಸಿಗ್ತಾರೆ? ನೀವು ಹಳ್ಳ್ಯಾಗ ಹೋಗ್ಬಿಟ್ರೆ ಮುಗಿತ್ರಿ, ನೀವೆಲ್ಲ ಡಾಕ್ಟರ್ಗಳೇ. ಹಂಗಂತೇಳಿ ನೀವು ಸ್ವಲ್ಪ ಕಲ್ತಾದ್ಮೇಲೆ ಯು ಡೋಂಟ್ ಎಕ್ಸ್ಟೆಂಡ್ ಯುವರ್ ನಾಲೆಜ್. ಟ್ರೈನ್ ಯುವರ್ ಸೆಲ್ಫ್, ಮೋಟಿವೇಟ್ ಯುವರ್ ಸೆಲ್ಫ್. ದ ಪೀಪಲ್ ಹೂ ಕಮ್ ನಿಯರ್ ಯು, ಇದನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. when you are in clinicals, the people who come near you, who come with pain, who come with disease, who come with lot of confusions, okay, you will be witnessing many death patients, you will be witnessing many end stage of the life. ನೀವು ಸಾಕ್ಷಿ ಆಗ್ತೀರಿ. ಓಕೆ, you will be witnessing ನಿಮ್ಮ ಬಾಯಿಂದ ಹೊರಡುವಂಥ ಒಂದೊಂದು ಪೇಷಂಟ್ಸ್ನ ಆಟಿಟ್ಯೂಡೇ ಚೇಂಜ್ ಮಾಡ್ತೈತೆ. We have made a policy, I have made a policy in my hospital, every nurse should give health education. ಹೋಗುವಾಗ ಏನು ತಿನ್ನಬೇಕು, ಏನು ಕುಂದಿರಬೇಕು, ಏನು ಮಾಡಬೇಕು, ಸ್ಟಾರ್ಟಿಂಗ್ ಫ್ರಮ್ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ you should do. This is how you can train and you can be unique. ಡಾಕ್ಟರ್ನ ಮುಖ ನೆನ್ಪಿಡ್ತಾರೆ, ಇಲ್ಲಿ ಗೊತ್ತಿಲ್ರಿ. ನರ್ಸಸ್ ಮುಖ ಭಾಳ ಮಂದಿ ನೆನ್ಪಿಡ್ತಾರೆ. ಆ ಡಾಕ್ಟರ್ ಕಡೆ ಹೋಗಿದ್ವಿ, ಫಾರ್ ಎಕ್ಸಾಂಪಲ್ ಜೀರಾ ಡಾಕ್ಟರ್ ಕಡೆ ಹೋಗಿದ್ವಿ, ಭಾಳ ಚಲೋ ನೋಡಿದ್ರು. ಅಲ್ಲಿದ್ದ ಈ ಸಿಸ್ಟರ್ ಭಾಳ ಚಂದ ಇಂಜೆಕ್ಷನ್ ಕೊಟ್ಟರು, ಅಲ್ಲಿ ಕೆಲಸ ಮುಗಿತ್ರಿ. ಡಾಕ್ಟರ್ ಜೀರಾ ಡಾಕ್ಟರ್ ಚಲೋ ನೋಡಿ ಕಳಿಸಿ ಎತ್ತ ಬೇಕಾದ್ರೆ ಚುಚ್ಚು ಕಳಿಸಿದ್ರೆ ಭಾಳ ಕಷ್ಟ ಆಗ್ತೈತ್ರಿ. ಎಸ್ ಆರ್ ನೋ? ಇಟ್ ಈಸ್ one coin with two different faces, where institution ನೇಮ್ ಬರಬೇಕು. ಜೀರೆ ಸರ್ ಹೆಸರು ಭಾಳ ಫೇಮಸ್ ಆಗೈತ್ರಿ. ಇನ್ನೂ ಜಾಸ್ತಿ ತರಬೇಕಂದ್ರೆ ಜೀರೆ ಸರ್ ಒಬ್ಬರಲ್ಲಿ 40 ಸ್ಟೂಡೆಂಟ್ಸು ದವಾಖಾನೆ ಕೆಲಸ ಮಾಡ್ಬೇಕು. ಹೆಂಗೆ ಕೆಲಸ ಮಾಡ್ಬೇಕು? ಇದು ಭಾಳ ಇಂಪಾರ್ಟೆಂಟ್. ಹೆಂಗೆ ಕೆಲಸ ಮಾಡ್ಬೇಕ್ರಿ? ಏನಾಗೈತೆ ನನಗೆ ಸತ್ತ ಹೋತ್ರಿ ಪೇಷಂಟ್. ಹೆಸರು ಪೊಲೈಟ್ನೆಸ್. ಓಕೆ, ಪೇಷಂಟಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ? ನಮ್ಮ ಡಾಕ್ಟರ್ ಸೊಲೊಮನ್ ಇದ್ದರು, ಭಾಳ ಮಂದಿ ಕೇಳಿರ್ಬೋದು, ಅವ್ರ ಜೊತೆ ನಾನು ಡ್ಯೂಟಿ ಮಾಡ್ತಿದ್ದೆ. ಓಕೆ, HIV ಪೇಷಂಟಿಗೆ HIV ಅಂತಂದು ಹೊಟ್ಟೆ ಹೇಳ್ತಿರ್ಲಿಲ್ಲ. ರಕ್ತದಲ್ಲಿ ಸ್ವಲ್ಪ ದೋಷ ಇದೆ, ನೀವು ಆರಾಮಾಗ್ತೀರಿ. ಅದೇ ಸಿಸ್ಟರ್ ಬಂದ್ಕೊಳ್ಳಿ, ನಿನಗೆ ಏಡ್ಸ್ ಐತಿ ಅಂತ ಆ ಡಾಕ್ಟರ್ ಬಂದು ಸಿಸ್ಟ್ರಿಗೆ ಬೈಯೋ, ಯಾಕೆ ಹಿಂಗೆ ಮಾತಾಡ್ತೀರಿ ನೀವು ಅಂತೇಳಿ. ಲೇಟರ್ ಇಟ್ ಚೇಂಜ್ an attitude. ಓಕೆ, ಡೆತ್ ಡಿಕ್ಲೇರ್ ಮಾಡುವಾಗ ನಾವು ಭಾಳ ಹತ್ತಿರ ಇರ್ತೇವೆ. ಇಲ್ಲಮ್ಮ, ಉಳಿಸ್ಕೊಳಕ್ಕಾಗಲಿಲ್ಲ, ಭಾಳ ಪ್ರಯತ್ನ ಪಟ್ವಿ, ಪೇಷಂಟನ್ನು ಉಳಿಸ್ಕೊಳಕ್ಕಾಗಲಿಲ್ಲ, ನಮ್ಗೆ ಕ್ಷಮಿಸ್ಬಿಟ್ರಿ. ಹೌ ಇಟ್ ವಿಲ್ ಬಿ? ಅದು ಬಿಟ್ಟು ಕುಡಿತಿದ್ ನಾನು ಸಿಗರೇಟ್ ಸೇರ್ತಿದ್ ನಾನು ಬರೋಬ್ಬರಿ ಹಾಕೊಂಡು ಬಿಲ್ ಕಟ್ ಮನೆಯವರಿ. ಈ ಥರ ನರ್ಸಸ್ ನೀವು ಆಗಬೇಡಿ, ಆಗಲೇಬೇಡ. ಬಿಕಾಸ್ ಐ ಆಮ್ ಇನ್ ದ ಕೀನ್ ಆಫ್ ಪೇಷಂಟ್. ನನಗೆ ಈ ಟೀಚಿಂಗ್ಕಿನ ಐ ಎಂಜಾಯ್ ಕ್ಲಿನಿಕಲ್ಸ್. ನಿಮ್ಮ ಹತ್ರ ಸ್ವಲ್ಪ ನೀವು ಮಾತಾಡ್ರಿ, ಪೇಷಂಟಿಗೆ ಹೆಗಲ ಮೇಲೆ ಹಚ್ಚಿ ಕೈ ಹಾಕಿ ಏನಾಗೋದಿಲ್ಲ ಅಜ್ಜ ಅಂದ್ರೆ 10ರಲ್ಲಿ 9 ಪೇಷಂಟ್ ಸ್ಟಾರ್ಟ್ ಕ್ರೈಯಿಂಗ್. ಬಿಕಾಸ್ ನೋಬಡಿ ವಿಲ್ ಬಿ ದೇರ್ ಟು ಲಿಸನ್. 10ರಲ್ಲಿ 9 ಪೇಷಂಟಿಗೆ ಊಟ ತಂದು ಕೊಡೋರು ಇರೋದಿಲ್ಲ, ಹಳ್ಳಿಯಿಂದ ಬಂದಿರ್ತಾರೆ. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, wherever you are there, again 3 things: your family, your institution, your personality. ಹೆಸರು ಎಲ್ಲೂ ಹಾಳಾಗಬಾರ್ದು. This is how you should work. And you have to be then only. ನೀವು ಹಾಕಿಕೊಳ್ಳುವಂತಹ ವೈಟ್ ಯೂನಿಫಾರ್ಮ್ಗೆ ಒಂದು ಬೆಲೆ ಇದೆ. when we used to work in hospital side, ನನ್ನ ತಾಯಿ ಮನೆಗೆ ಬಂದ್ಮೇಲೆ ಡ್ರೆಸ್ ನೋಡಿ, ಡ್ರೆಸ್ ಹೊಲಸಾಗಿತ್ತಂದ್ರೆ ಅಷ್ಟೇ ಕೆಲಸ ಮಾಡೋದಂಗೆ ಅರ್ಥ. ಅಂದ್ರೆ ನಾವು ಅಲ್ಲಿ ಬೀಳ್ತಿರ್ಲಿಲ್ಲ ಹೊಲಸಾಗಿದ್ದ. ಓಕೆ, ಬ್ಲಡ್ ಸ್ಟೇನ್ ಇರ್ತಿತ್ತು,
ಓಕೆ, ಲಾಟ್ ಆಫ್ ಥಿಂಗ್ಸ್ ಒಂದು ಏಪ್ರಿಲ್ ಇರ್ತಿತ್ತು. ಹಂಗ ಚಲೋ ಕೆಲಸ ಮಾಡಿ ಯೂನಿಫಾರ್ಮ್ ನೀಟಾಗಿ ವಾಪಸ್ ಮಾಡಿದ್ರು ಅಂತಂದ್ರೆ ನೀವು ಅದು ಕುಂತು ಬಂದಿ ಅಂತ ಅರ್ಥ. ಓಕೆ, ಇವನ್ ಇನ್ ಯೋರ್ ಡ್ಯೂಟೀಸ್ ಆಲ್ಸೋ ಮೇಕ್ ಇಟ್ ವೆರಿ ಕ್ಲಿಯರ್, ಮೇಕ್ ಇಟ್ ವೆರಿ ಲಾಸ್ಟ್. ಒನ್ ಸ್ಟೋರಿ ಐ ವಿಲ್ ಕನ್ಕ್ಲೂಡ್ ಮೈ ಸೆಲ್ಫ್. 20 days ಬ್ಯಾಕ್ ಐ ಗಾಟ್ ಒನ್ ಯೂನಿಟ್ ಬೇಬಿ. ಮುಪ್ಪಿನಲ್ಲಿರುವಂತಹ ಅಜ್ಜ ಅಜ್ಜಿ ಆ ಮಗುನ ಎತ್ಕೊಂಡು ನಮ್ಮ ದವಾಖಾನೆಗೆ ಬಂದ್ದಾರೆ. ಆ ಮಗು ಯಾವ ದವಾಖಾನೆಯವರು ಹಿಡಿತಾ ಇಲ್ಲ. ತಾಯಿ ಡೆಲಿವರಿ ಆಗಿ 1 ವಾರಕ್ಕೆ ಸತ್ತು ಹೋಗ್ಬಿಟ್ಟಾಳ. ಆ ನೋವಿನಲ್ಲಿ ತಂದೆ ಉರ್ಲಕ್ಕೊಂಡು ಸತ್ತು ಹೋಗ್ಬಿಟ್ಟ. 3-4 ದಿನದ ಕೂಸಿಗೆ ಯಾರು ದಿಕ್ಕಿಲ್ಲ. ಇವತ್ತಿಲ್ಲ ನಾಳೆ ಸಾಯುವಂತಹ ಮುಪ್ಪಿನಲ್ಲಿರುವಂತಹ ಅಜ್ಜ ಅಜ್ಜಿ BPL ಕಾರ್ಡ್ ಹಿಡ್ಕೊಂಡು ಬಂದಾಗ ವಾಟ್ ಕ್ಯಾನ್ ವಿ ಡೂ ಆಸ್ ಎ ನರ್ಸ್? ವಾಟ್ ಕ್ಯಾನ್ ವಿ ಡೂ? ಐ ಫೆಲ್ಟ್ ವೆರಿ ಬ್ಯಾಡ್. ಒಂದು ಸಣ್ಣ ಡೈಪರ್ ತರಲಿಕ್ಕೂ ಕೂಡ ಅವ್ರಿಗೆ ಗೊತ್ತಿಲ್ಲ. ಬಿಲ್ ಕೊಟ್ಟು ದೂರದ ಮಾತು. ಐ ಟೋಲ್ಡ್ ಅಜ್ಜ, ನೀವು ವೇಟ್ ಮಾಡ್ರಿ, ನಾನು ಏನಾದರೂ ಒಂದು ದಾರಿ ಮಾಡ್ತೀನಿ. ಅನ್ಫಾರ್ಚುನೇಟ್ಲಿ ನನಗೊಂದು ಎಮರ್ಜೆನ್ಸಿ ಬ್ರೈನ್ ಸರ್ಜರಿ ಕ್ರಿನೇಟಮಿಗೆ ಹೋಗ್ಲಿಕ್ಕೆ ಬಂತು. ಅಸಿಸ್ಟೆಂಟ್ ಆಗಿ ನಾನು ಹೋಗ್ಬಿಟ್ಟೆ. ಲೇಟರ್ 8 o'clock ನನಗೆ ನೆನಪಾಗಿದೆ ಏನು ಮಾಡಬೇಕು ಅಂತ. ಐ ಇಮಿಡಿಯೇಟ್ಲಿ ಸುಸ್ತಾಗಿದ್ರು ಐ ರಶ್ ಟು ಮೈ ಹಾಸ್ಪಿಟಲ್. ಆ ಕೂಸಿನ ಬಾಳೆ ಏನಾಯ್ತಪ್ಪ ಅಂತ ಹೇಳಿ ಐ ವಾಸ್ ಸೋ ಹ್ಯಾಪಿ. ನಮ್ಮ ನರ್ಸ್ಗಳು ತಾವೇ ದುಡ್ಡು ಹಾಕಿ ಅದಕ್ಕೊಂದು ಡೈಪರ್ ತರಿಸಿ, ಅದಕ್ಕೊಂದು ಊಟ ಹಾಲಿಂದು ಬಾಟ್ಲಿ ತರಿಸಿ ದೇ ಹ್ಯಾವ್ ಸ್ಟಾರ್ಟೆಡ್ ಟು ಟ್ರೀಟ್. This is what a nurse can do. We are not behind any religion, we are not behind any community, we are only behind humanity, my dear students. Okay, I request, please, I would make a request and appeal to you. Any patient comes with you as a pain or anything, show a human touch to them. This is what Florence Nightingale did. This is what Mother Teresa did. Okay, this is what Swami Vivekananda did. The best love in ever humanity is a human touch. Swami Vivekananda did. Try to read a lot of books. Books ಅನ್ನು ಓದ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. I would recommend, if possible, library Ekigai ಅಂತ ಒಂದು ಬುಕ್ ಇದೆ. I would request sir to please keep that book. Okay, this will transfer, make some personality. ನಿಮ್ಮ personality ನೀವು ಡೆವಲಪ್ ಮಾಡ್ಕೊಳ್ಳಿ. Parents are investing huge because ಸರ್ ನನ್ನನ್ನು ಭಾಳ ಚಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹ್ಯಾವ್ ಕಮ್ ಫ್ರಮ್ ಅ ವೆರಿ ವೆರಿ ಪುವರ್ ಬ್ಯಾಕ್ಗ್ರೌಂಡ್. ಓಕೆ, ವೆರಿ ಪುವರ್ ಬ್ಯಾಕ್ಗ್ರೌಂಡ್. ಐ ಲಾಸ್ಟ್ ಮೈ ಫಾದರ್ ಅಟ್ ದ ವೆರಿ ಸ್ಮಾಲ್ ಏಜ್. ಓಕೆ, ನನ್ನ ಅಕ್ಕ ಇಸ್ರೋಗೆ ಸೆಲೆಕ್ಟ್ ಆಗಿದ್ದು ಓನ್ಲಿ ಬಿಕಾಸ್ ವಿ ಕುಡ್ ನಾಟ್ ಗೋ ಅಂಡ್ ಅಟೆಂಡ್ ಇಂಟರ್ವ್ಯೂ. ಯು ನೋ ದ ರೀಸನ್ ವೈ ವಿ ಕುಡ್ ನಾಟ್ ಗೋ? ನಮಗೆ ಬಸ್ ಚಾರ್ಜ್ ಇಲ್ಲ ಹೋಗಿದ್ವಿ. ತಾಯಿ ಬರೀ ಹೆಸರಿ ಗೌರ್ಮೆಂಟ್ ಜಾಬ್ ಅಂತ. ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ನನ್ನ ತಾಯಿ ಸೋಮವಾರ ಹೋದ್ರೆ ಶುಕ್ರವಾರ ಬರ್ತಾರೆ. ವಿ ಯೂಸ್ ಟು ಸ್ಟೇ ಓನ್ಲಿ 2. ಓಕೆ, ಅಭ್ಯಾಸನೇ ಮಾಡಬೇಕು, ಬೇರೆ ಏನೂ ಇಲ್ಲ. ಓಕೆ, ಸೋಮಶೇಖರ್ ಸರ್ ನಮ್ಮನ್ನ 2007 ಕಿಮ್ಸ್ನಿಂದ ನೋಡ್ಕೊಂಡು ಬಂದಾರ. ವಿ ಯೂಸ್ ಟು ಸ್ಟಾರ್ಟ್ ಮೈ ಮಂಡೇ ವಿತ್ 200 rupees. 200 ರೂಪಾಯಿಯಿಂದ ಅಷ್ಟೇ ಕೊಡ್ತಿದ್ರು ನಮ್ಮ ತಾಯಿ. ಇಷ್ಟೇ ಆಗೋದಪ್ಪ ನನಗೆ ಅಂತ ಹೇಳಿ ಹಳ್ಳಿಗೆ ಬರುವಾಗ ಐದರ್ ವಿ ಹ್ಯಾವ್ ಟು ಹ್ಯಾವ್ ಮೈ ಲಂಚ್ ಆರ್ ಐ ಶುಡ್ ಟೇಕ್ ಮೈ ಬಸ್ ಚಾರ್ಜ್. ಅವಾಗ 20 ರೂಪಾಯಿ ಇತ್ತು ಹುಬ್ಳಿಗೆ. ವಿ ಯೂಸ್ ಟು ಕಮ್ ಹಂಗರ್ ಬ್ಯಾಕ್ ಟು ಗೆದರ್ and I have to tell my mother I have saved money to match my bus charges. I think ಅಂತ ಸ್ಥಿತಿ ಈ ಮಕ್ಕಳಿಗೆ ಯಾರಿಗೂ ಇಲ್ಲ. ಇಫ್ ಐ ಗೋ ಸಿ ಬಜಾಜ್ ಫೈನಾನ್ಸ್ ಮಾಡಿ ಆ್ಯಪಲ್ ಫೋನ್ ತೊಗೊಳಕ್ಕೂ ಹೆದರೋದು ನೀವು. ಎಸ್ ಆರ್ ನೋ? ಓಕೆ, ಇನ್ವೆಸ್ಟ್ ಆನ್ ಗುಡ್ ಥಿಂಗ್ಸ್. ವಾಟ್ ಎವರ್ ದ ಪೇರೆಂಟ್ಸ್ ಆರ್ ಸಫರಿಂಗ್ ನೌ, ಆಫ್ಟರ್ 4 years that suffering should be converted as smiling. This is what you can do for your parents. ನೀವು ಕಲ್ತಿದ್ದು ವಾಪಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ ಇವರಿಗೆ. They should see you smiling. You should make them feel proud. You may not come rank, but whenever you are passing somewhere hidden, they may not express, they will feel happy. Most of them like me are not having that opportunity to make them both happy. I can make only my mother happy. Yes or no? So respect how you come here. Okay, JD Mand, what clay anta bandidiri ನೀವು. Okay, your faculty will give you a very good shape. Accept that. ಅದು ಸುಮ್ಮನೆ ಶೇಪ್ ಬರೋದಿಲ್ಲರಿ. ಆ ಕಡೆಗೆ ನಾವು ಕೊಡಬೇಕು. ಓಕೆ, ಅದನ್ನ ಬೆಂಕಿ ಇಡಬೇಕು. ಓಕೆ, ಅದು ಸುಡಬೇಕು, ಅದಕ್ಕೊಂದು ರೂಪ ತಾಳ್ಬೇಕು. ಎಷ್ಟು ವರ್ಷ ರೀ? 4 ವರ್ಷದಲ್ಲಿ ಆ ರೂಪ ತಾಳ್ಬೇಕು. ಡೋಂಟ್ ಕೀಪ್ ಯುವರ್ ಸಬ್ಜೆಕ್ಟ್ಸ್ ಬ್ಯಾಕ್. ಡೋಂಟ್ ಡ್ರ್ಯಾಗ್ ಯುವರ್ ಸಬ್ಜೆಕ್ಟ್ಸ್
ಫೇಲ್ ಆಗಕ್ಕೆ ಹೋಗ್ಬೇಡ್ರಿ. 4 ವರ್ಷ ಹೇಳಿದ್ದಲ್ಲ, ಹೋಗೋ ಟೈಮಿಗೆ ಸರ್ ಅಲ್ಲಿ ಇರ್ತಾರೆ, ಅವ್ರಿಗೊಂದು ಕೈ ಮುಗಿಬೇಕು, ಪ್ರಿನ್ಸಿಪಲ್ ಸರ್ ಒಂದು ಕೈ ಮುಗಿಬೇಕು, ಬರೋ ಮುಗಿದ ಕಾಲೇಜ್ ಒಂದು ದೊಡ್ಡ ಕೈ ಮುಗಿದು ಹೋಗ್ಬೇಕು. ಮತ್ತೆ ನೀವು ಯಾವಾಗ ಬರ್ಬೇಕ್ರಿ? ಕಮ್ ವಿತ್ ದ ಸ್ವೀಟ್ಸ್. ಟೆಲ್ ದಟ್ ಸರ್ ಐ ಗಾಟ್ ಗವರ್ಮೆಂಟ್ ಜಾಬ್, ಸರ್ ಐ ಆಮ್ ಗೋಯಿಂಗ್ ಟು ಫ್ಲೈ ಅಬ್ರಾಡ್, ಸರ್ ಐ ಆಮ್ ಜಾಯ್ನಿಂಗ್ ಸೆಂಟ್ರಲ್ ಗವರ್ಮೆಂಟ್. ತಂದೆ ತಾಯಿ ಆದ್ಮೇಲೆ ನೆಕ್ಸ್ಟ್ ಖುಷಿ ಪಡೋದೇ ನರ್ಸಿಂಗ್ ಸಂಸ್ಥೆಗಳು. ನಮ್ಮ ಹುಡುಗರು ಓಕೆನಾ? ಮುಂದೊಂದು ದಿನ ಬರುತ್ತೀರಿ, ಯು ವಿಲ್ ಬಿ ಚೀಫ್ ಗೆಸ್ಟ್ ಲೈಕ್ ಹಿಯರ್. You will be motivating lot of ಬಹುಶಃ ನನಗೆ ಅನಿಸ್ತೈತ್ರಿ ಆಡಿಟೋರಿಯಂ ಅಲ್ಲ, ಮ್ಯಾನ್ ಎಷ್ಟು ದೊಡ್ಡದಲ್ಲ ಅಷ್ಟು ದೊಡ್ಡ ಆಡಿಟೋರಿಯಂ ಬೇಕಾಗ್ತದೆ. So many motivational things may happen here. So every day in the institution where you are, respect it. 4 chambers of your heart. Can we repeat? Yes. Dedication, compassion, commitment, discipline. So with these 4 important words, I end my speech. I wish and I pray all of you are a blessed child of Almighty. You will come with a bright future. Okay? So anywhere, any hurdles, don't step back. Okay? Hinde hogbadri. Something will change your life and make you colorful. So thank you and love you all. And once again, I really thank Somshekhar sir for making me as a chief guest. Once again I tell, I don't have any credibility to sit there. Because of Somshekhar sir, I accepted this, and this day will be remarkable in my life. Nursing alli 3 ದಿನ ನೀವು ನೆನಪಿಟ್ಕೊಳ್ರಿ. ನಿಮ್ಮ ಬರ್ತ್ಡೇ ಅಲ್ಲ, ನಿಮ್ಮ ಮದುವೆ ದಿವಸ ಅಲ್ಲ, ಇದು ಒಂದು ದಿನ. ಕೋರ್ಸ್ ಇನಾಗ್ರೇಷನ್ ಆಗಿದ್ದು ಒಂದು ದಿನ, ನಿಮ್ಮ ಲ್ಯಾಂಪ್ ಲೈಟಿಂಗ್ ಆಗಿದ್ದು ಒಂದು ದಿನ, ನಿಮ್ದು ಕೋರ್ಸ್ ಮುಗಿದಿದ್ದು ಒಂದು ದಿನ. ಈ 3 ದಿನ ನಿಮ್ಮ ಡೇಟ್ ಆಫ್ ಬರ್ತ್ಗಿನೂ ಚಲೋ, ನಿಮ್ಮ ಮದುವೆ ದಿನಕ್ಕಿನೂ ಚಲೋ. ಬಿಕಾಸ್ ಇವು 3 ಚಲೋ ಇದ್ರೆ ಅವು ಸಾಗುತ್ತವ್ರಿಗೆ ಮುಂದೆ. ಸೊ ಒನ್ಸ್ ಅಗೇನ್ ಟು ಕನ್ಕ್ಲೂಡ್, ಶಾಲ್ ವಿ ಸ್ಮೈಲ್? ಶಾಲ್ ಐ ಸಿ ಯುವರ್ ಟೀಚ್? ಅಲ್ಲಿ ತೋರಿಸ್ಬೋದಾ? ಸೊ everybody has brushed. Okay, so keep smiling, enjoy the day. Okay, each and enjoy. Students agi enjoy madri. Okay, principal in Kadasari sports and sir is very energetic. I know they have conducted lots of programs when we have attended. Okay, so in future we will also join the hands. Okay, so all together will make you people success. Okay, and success is not in group, it is individual to you. All the best and thank you for the opportunity. Thank you, sir, for your motivational speech. We are privileged to extend our welcome to the chief guest with honor, Mr. G.P. Gudimani, Principal, S.M. Bhubareddy College, Gajendragarh, to share few words on this occasion. Sir, I would like to speak in Kannada with all your permission. ಇವತ್ತಿನ ಈ ಫ್ರೆಷರ್ಸ್ ಡೇ ಮತ್ತು ಓರಿಯೆಂಟೇಷನ್ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸಾಯಿರಾಮ್ ಕಮಿಟಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಹಾಗೂ ಗಜೇಂದ್ರಗಡ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಖ್ಯಾತ ವೈದ್ಯರು, ಸರಳ ಸಜ್ಜನಿಕೆ ವ್ಯಕ್ತಿತ್ವ ಉಳ್ಳವರಾಗಿರ್ತಕ್ಕಂಥ ಹಿರಿಯರಾಗಿರುವಂಥ ಡಾಕ್ಟರ್ G.S. ಚೇರೆ ಸರ್ ಅವರೇ, ವೇದಿಕೆ ಮೇಲೆ ಇಷ್ಟೊತ್ತಿನವರೆಗೆ ಬಹುಶಃ ಬಸವಣ್ಣನವರು ಮಾತಾಡ್ತಾರೆ, ವಿಚಾರವಂತರಿಗಿಂತ ಆಚಾರವಂತರು ಲೇಸುವಂತ. ವಿಚಾರವಂತರು ಕೇವಲ ತಮ್ಮ ವಿಚಾರಗಳನ್ನು ಮಾತ್ರ ಪ್ರಸ್ತುತಪಡಿಸ್ತಾರೆ, ಆಚಾರವಂತರು ತಾವು ಮಾಡಿರ್ತಕ್ಕಂಥ ಸೇವೆಗಳನ್ನು ಪ್ರಸ್ತುತಪಡಿಸ್ತಾರೆ. ಅವರು ತಮ್ಮ ವಿಚಾರದಲ್ಲಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಸೊ ಭಾಳ ನಮಗೆ ಖುಷಿ ಮತ್ತು ಹೆಮ್ಮೆ ಏನು ಅಂತಂದ್ರೆ, ಒಂದು ಒಳ್ಳೆ ಮೋಟಿವೇಶನ್ ಸ್ಪೀಚ್ ಮಾಡಿದಂಥ ರಿಸೋರ್ಸ್ ಪರ್ಸನ್ ಅವರು, ಅದ್ರ ಜೊತೆಗೆ ಯಾವ ರೀತಿಯಾಗಿ ಈ ಫೀಲ್ಡ್ನಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅನ್ನೋವಂಥದ್ದನ್ನು ತಮ್ಮ ಮೋಟಿವೇಶನ್ ಸ್ಪೀಚ್ ಮೂಲಕ ನಮಗೆ ಇಲ್ಲಿವರೆಗೆ
ಅವರನ್ನ ನಿಮ್ಮನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡು ನಿಮಗೆ ಮನಮುಟ್ಟುವಂತೆ ಮಾತನಾಡಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ವಿನ್ಸೆಂಟ್ ಪಾಟೀಲ್ ಸರ್ ಅವರೇ, ಅದೇ ರೀತಿಯಾಗಿ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು, ಬಹುಶಃ ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ನಾವು ಭಾಳ ಜನ ಪಾಲಕರಿದ್ರಿಲ್ಲ, ಅನ್ನ ಬಾಯ್ಡ್ ಆಗಿದೆ ಇಲ್ಲ ಅಂತೇಳಿ ಪೂರ್ತಿ ಕೈ ಹಾಕಿ ಡಬರಿಯಿಂದ ನೋಡಲ್ಲ, ಒಂದು ಅಗಳು ತಗೊಂಡು ಒತ್ತು ನೋಡಿದ್ರೆ ಗೊತ್ತಾಗುತ್ತೆ ಅಂತ ತಂದೈತೆ ಇಲ್ಲ ಅಂತೇಳಿ ಬಂದು ಕೆಲವೇ ನಿಮಿಷಗಳಲ್ಲಿ ಸರ್ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡೆ. ಸೊ ಅಂಥ ಪ್ರಾಚಾರ್ಯ ನಿಮ್ಗೆ ಸಿಕ್ಕಿರುವಂಥದ್ದೆಲ್ಲ ನೀವು ಭಾಗ್ಯಶಾಲಿಗಳು. ಸೊ ಈ BSc ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯ ಆಗಿರ್ತಕ್ಕಂಥ ಸೋಮಶೇಖರಯ್ಯ ಕಲ್ಮಾಡ್ ಸರ್ ಅವರೇ, ಸೊ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಸಂಸ್ಥೆ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಈ ಸಂಸ್ಥೆಯ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಪಾಲಕ ಬಂಧುಗಳೇ, ಬಹುಶಃ ನನಗೆ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತೇಳಿ ಸರ್ ಬಹಳ ಪ್ರೀತಿಯಿಂದ ಆಹ್ವಾನ ಮಾಡಿದ್ರು. ಜಿರೇ ಸರ್ ಸುಮಾರು ಸರ್ ನಾನು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳ್ತಾ ಇದ್ರು, 21 ವರ್ಷ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದ್ದೇನೆ, 3ನೇ ವರ್ಷ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸ್ತಿದ್ದೇನೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ಸೊ ನೀವು ಇಂಥ ದಿನ ಒಂದು ಕಾರ್ಯಕ್ರಮ ಐತಿ, ಗೆಸ್ಟ್ ಆಫ್ ಆನರ್ ಆಗಿ ಬರ್ಬೇಕು ಸರ್ ಅಂತಂದ್ರೆ, ಸೊ ನನಗೆ ಯೋಚನೆ ಬಂತು, ಯಾಕೆ ಅಂತಂದ್ರೆ ನಮ್ಮ ಫೀಲ್ಡ್ ಬೇರೆ. ನಾವು ನನ್ನ ಸಬ್ಜೆಕ್ಟ್ ಎಕನಾಮಿಕ್ಸು, ನಾನು ಎಕನಾಮಿಕ್ಸ್ ಆ್ಯಂಡ್ ಸಾಕಷ್ಟು RPI ವರ್ಕ್ ಮಾಡಿದ್ದೀನಿ. ಬಟ್ ಮೆಡಿಕಲ್ ಸ್ಟೂಡೆಂಟ್ಸು, ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಏನು ನಾನು ಸ್ಪೀಚ್ ಮಾಡಬಲ್ಲೆ ಅನ್ನುವಂಥದ್ದು. ಆದಾಗಿ ಕೂಡ ಭಾಳ ದಿನಗಳಿಂದ ಪರಿಚಿತರು ಸರ್, ನನಗೆ ಭಾಳ ಆತ್ಮೀಯತೆ. ನಮ್ಮ ಎಷ್ಟು ಆತ್ಮೀಯತೆ ಅಂತಂದ್ರೆ ಅವರು ಕುಲಕರ್ಣಿ ಸರ್ ಬಂದ ತಕ್ಷಣ ಹೇಳ್ತಿದ್ರು ಅವ್ರಿಗೆ, ನಾವೆಲ್ಲ ಬೀಗರು ಚೆನ್ನಾಗಿ ನೋಡ್ಕೊಂಡು ಕೈ ಕೊಟ್ಟು ನಿಮಗೆ ಅಂತೇಳಿ. ಅಷ್ಟು ಆತ್ಮೀಯತೆ ಇರೋದ್ರಿಂದ ಅವ್ರು ಹೇಳಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಒಪ್ಕೊಂಡಿಲ್ಲ ಸರ್, ನಾನು ಬರ್ತೇನೆ ಅಂತೇಳಿ ಒಪ್ಕೊಂಡೆ. ಅವ್ರ ಪ್ರೀತಿಯಿಂದ ಕರೆದಿದ್ದಕ್ಕಾಗಿ ಮೊದಲನೇದಾಗಿ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಂತರ ಬಹುಶಃ ರಾಷ್ಟ್ರದ ಆಧಾರ ಸ್ತಂಭಗಳು ಅಂತೇಳಿ 4 ಸ್ತಂಭಗಳನ್ನು ನಾವು ಗುರುತಿಸ್ತೇವೆ. ಏನು ಸ್ತಂಭಗಳು ಅಂತಂದ್ರೆ, ಒಂದು ವೈದ್ಯಕೀಯ ಕ್ಷೇತ್ರ, ಇನ್ನೊಂದು ಕೃಷಿ ಕ್ಷೇತ್ರ, ಮತ್ತೊಂದು ರಕ್ಷಣಾ ಕ್ಷೇತ್ರ, ಇನ್ನೊಂದು ವೈದ್ಯಕೀಯ, ರಕ್ಷಣಾ, ಕೃಷಿ ಮತ್ತು ಇದು ಶಿಕ್ಷಣ ಕ್ಷೇತ್ರ ಅಂತ. ಸೊ ಈಗ ಯಾಕೆ ನಾವು ಆಧಾರ ಸ್ತಂಭಗಳು ಅಂತ ಕರಿತೇವೆ ಅಂತಂದ್ರೆ, ಈಗ ಸರ್ ಮಾತಾಡುವಾಗ ಒಂದು ಉದಾಹರಣೆಯನ್ನು ಕೊಟ್ಟರು ನಿಮಗೆ. ಕೋವಿಡ್-19 ಅಂತ ಒಂದು ಕಾಲಘಟ್ಟದಲ್ಲಿ ಇದು ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಎಂಥ ಸಂದರ್ಭ, ಎಂಥ ಪರಿಸ್ಥಿತಿ ಇತ್ತು ಅನ್ನುವಂಥದ್ದನ್ನು ನಾವೆಲ್ಲ ಕಂಡಿದ್ದೀವಿ. ಅಂಥ ಪರಿಸ್ಥಿತಿಯಲ್ಲಿ ಭಾರತ ದೇಶದ ಸಾರ್ವಜನಿಕರಿಗೆ, ಭಾರತ ದೇಶದ ಜನರಿಗೆ ಧೈರ್ಯವನ್ನು ತುಂಬಿರ್ತಕ್ಕಂಥ ರಂಗ ಯಾವುದಾದ್ರೂ ಇದ್ರೆ ಅದು ವೈದ್ಯಕೀಯ ರಂಗ ಅಂತ ಹೇಳ್ತೇವೆ. ಸಾಕಷ್ಟು ಜನ ವೈದ್ಯರಿಂದಲೇ ಮರಣವನ್ನು ಹೊಂದಿದರು. ಅದು ರೋಗ ಎಷ್ಟು ಪರಿಣಾಮಕಾರಿಯಾಗಿತ್ತು ಅನ್ನೋದು ಗೊತ್ತಾಗಲಿಲ್ಲ. ಆದ್ರೆ ಆ ರೋಗ ಬಂದಿರೋದನ್ನ ಮೀಡಿಯಾದಲ್ಲಿ ನಾವು ನೋಡಿರೋದನ್ನ ನೋಡ್ಕೊಂಡು ಏನ್ ಮಾಡಿದ್ವಿ ಅಂತಂದ್ರೆ, ಬಹಳಷ್ಟು ಜನ ನಿಮ್ಮ ಹಿರಿಯರಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಂಬಂಧಿಕರು ಯಾರೋ ಒಬ್ಬರು ಹೋಗಿರ್ತಾರೆ. ಅವಾಗ ನಮ್ಮ ಸಂಬಂಧಿಕರು, ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಹೋಗಿರ್ತಾರೆ. ಸೊ ಆ ರೋಗದ ತೀವ್ರತೆಗಿಂತ ಭಯದ ತೀವ್ರತೆ ಜಾಸ್ತಿಯಾಗಿ ಅಲ್ಲಿ ಮರಣವನ್ನು ಹೊಂದಿರತಕ್ಕಂಥವರನ್ನು ನೋಡ್ತೇವೆ. ಹಾಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯೋ ಹರಿನಾರಾಯಣ ಅಂತ ಒಂದು ಮಾತಿದೆ. ಅಂದ್ರೆ ನಾವು ವೈದ್ಯರನ್ನ ದೇವರಿಗೆ ಹೋಲಿಕೆ ಮಾಡ್ತೇವೆ. ಮತ್ತು ಆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಇಲ್ಲಿವರೆಗೂ ವಿನ್ಸೆಂಟ್ ಸರ್ ಹೇಳ್ತಾ ಇದ್ರು, ನಿಮಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಬರ್ತವೆ, ಆ ಪರಿಸ್ಥಿತಿಯಲ್ಲಿ ನೀವೆಲ್ಲ ಯಾವ ರೀತಿಯಾಗಿ ಕಾರ್ಯವನ್ನ ಮಾಡಲಿಕ್ಕೆ, ಸೇವೆಯನ್ನ ಮಾಡಲಿಕ್ಕೆ ಸನ್ನದ್ಧರಾಗಿರ್ಬೇಕು ಅನ್ನುವಂಥದ್ದು. ಅದಕ್ಕೆ ನಾನು ಹೇಳಿದೆ ಆಚಾರವಂತರು ಅವರು ಅಂತ ತಮ್ಮ ಉದಾಹರಣೆಯನ್ನು ಕೊಟ್ಕೊಂಡು ಹೇಳ್ತಾ ಇದ್ರು. ಸೊ ಅಂತ ಕೆಲಸವನ್ನ, ಕಾರ್ಯವನ್ನ ಮಾಡಲಿಕ್ಕೆ ಯಾವತ್ತೂ ಕೂಡ ನೀವು ಸನ್ನದ್ಧರಾಗಿರ್ತೀರಿ. ಹಾಗಾಗಿ ವೈದ್ಯಕೀಯ ರಂಗ, ವೈದ್ಯಕೀಯ ಕ್ಷೇತ್ರ ಜಗತ್ತಿನ ಆಧಾರ ಸ್ತಂಭ ಅಂತ ಹೇಳ್ತಾರೆ. ಇನ್ನು ರೈತ, ಕೃಷಿ ಕ್ಷೇತ್ರದಲ್ಲಿ ರೈತ ಬೆಳೆದೇ ಇದ್ರೆ ನಾವು ಊಟ ಮಾಡಬೇಕು, ಪ್ರತಿದಿನ ಬೆಳಿಗ್ಗೆ ಟಿಫಿನ್ ಮಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ರಾತ್ರಿ ಊಟ ಮಾಡಬೇಕು, ಮಲಗಬೇಕು. ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ರಾತ್ರಿ ಊಟ ಬೇಕು ಅಂತ ನಮ್ಗೆ ಯಾರು ಬೇಕು ಅಂತ ರೈತ ಬೇಕು. ಹಾಗಾಗಿ ಭಾರತ ದೇಶದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರ, ಜೈ ಜವಾನ್ ಜೈ ಕಿಸಾನ್ ಅಂತ. ಜೈ ಜವಾನ್ ಅಂತಂದ್ರೆ ದೇಶವನ್ನು ಕಾಯುವಂತ ರಕ್ಷಕ, ಜೈ ಕಿಸಾನ್ ಅಂತಂದ್ರೆ ನಮ್ಗೆಲ್ಲ ಅನ್ನ ಹಾಕುವಂತ ರೈತ ಅಂತ. ಸೊ ಈ ರೀತಿ ರೈತನೂ ಮುಖ್ಯ,
ದೇಶವನ್ನು ಕಾಯುವಂಥ ಯೋಧನ ಮುಖ್ಯ. ನನಗೆ ಅವ್ರ ಮಾತನ್ನು ಕೇಳುವಾಗ ಬಹಳ ಖುಷಿಯಾಗಿರುವಂಥದ್ದು ಏನಂತಂದ್ರೆ, ಅವರೆಲ್ಲೋ ಒಂದು ಕೋವಿಡ್-19 ಅಂತ ಪರಿಸ್ಥಿತಿಯಲ್ಲಿ ಹೋಗಿ ಒಂದು ಡೆಲಿವರಿ ಮಾಡಿಸ್ಕೊಂಡಾಗ ಆ ಪಾಪು ಒಬ್ಬ ಯೋಧನ ಮಗ ಆಗಿದ್ದ ಅಥವಾ ಯೋಧನ ಮಗ ಆಗಿದ್ದ ಅನ್ನುವಂಥದ್ದು ಏನಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ ಯೋಧ ಒಬ್ಬ ನಗ್ತಾ ಇದ್ದ, ಅವ ಖುಷಿಯಾಗಿದ್ದ ಅಂತಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ರಕ್ಷಣಾ ಕ್ಷೇತ್ರವು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಶಿಕ್ಷಣ ಕ್ಷೇತ್ರವನ್ನು ನಾವು ತೆಗೆದುಕೊಂಡ್ವಿ ಅಂತಂದ್ರೆ, ಶಿಕ್ಷಣ ಎಲ್ಲದಕ್ಕೂ ಮೂಲ ಅಂತ ಹೇಳ್ತಾರೆ. ಇದು ವೈದ್ಯಕೀಯ ಶಿಕ್ಷಣ ಇರ್ಬೋದು, ವೃತ್ತಿಪರ ಶಿಕ್ಷಣ ಇರ್ಬೋದು, ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇರ್ಬೋದು, ಪದವಿ ಶಿಕ್ಷಣ ಇರ್ಬೋದು. ಇವೆಲ್ಲವುಗಳನ್ನ ಶಿಕ್ಷಣದ ಇಲಾಖೆಗಳಲ್ಲಿ ಬೇರೆ ಬೇರೆ ಮಾಡ್ತಾವೆ ನಾವು. ತಾಂತ್ರಿಕ ಶಿಕ್ಷಣ ಅಂತ ಕರಿತೀವಿ, ವೈದ್ಯಕೀಯ ಶಿಕ್ಷಣ ಅಂತ ಕರಿತೀವಿ, ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಶಿಕ್ಷಣ ಅಂತ ಕರಿತೀವಿ. ಶಿಕ್ಷಣದಲ್ಲಿ ಬದಲಾವಣೆ ಆಗಿರ್ಬೋದು, ಆದರೆ ಈ ಶಿಕ್ಷಣ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕಾದಂಥ ಸನ್ನಿವೇಶದಲ್ಲಿದೆ. ಭಾರತ ದೇಶ ಸ್ವಾತಂತ್ರ್ಯ ಕಳಿಸಿಕೊಟ್ಟಾಗ ಕೇವಲ ನಮ್ಮ ದೇಶದಲ್ಲಿ 36-40% ಲಿಟ್ರಸಿ ಇತ್ತು ಅಷ್ಟೇ. ಅದೀಗ 85% ಲಿಟ್ರಸಿ ಬಂದಿದ್ದೇವೆ ನಾವು. ಸೊ ಈ ಲಿಟ್ರಸಿ ಪ್ರಮಾಣ ಜಾಸ್ತಿ ಆದಂತೆ ನಾವೆಲ್ಲರೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ಕುಟುಂಬಗಳನ್ನ ಕಾಣ್ತಾ ಇದ್ದೀವಿ, ಸರ್ಕಾರಗಳನ್ನ ಕಾಣ್ತಾ ಇದ್ದೀವಿ, ರಾಜ್ಯವನ್ನ, ದೇಶವನ್ನ ಕಾಣ್ತಾ ಇದ್ದೀವಿ. ಸೊ ಇವೆಲ್ಲ ಡೆವಲಪ್ಮೆಂಟ್ ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ಮ ಮೇನ್ ಲಿಟ್ರಸಿ, ಸಾಕ್ಷರತೆ ಅಂತ. ಸೊ ಆ ರೀತಿಯಾಗಿ ಶಿಕ್ಷಣ ಇರ್ಬೋದು, ಕೃಷಿ ಇರ್ಬೋದು, ವೈದ್ಯಕೀಯ ರಂಗ ಇರ್ಬೋದು, ಆಮೇಲೆ ರಕ್ಷಣಾ ಸೇವೆ ಅಂತ ಇರ್ಬೋದು, ಇವೆಲ್ಲ ದೇಶದ ಆಧಾರ ಸ್ತಂಭಗಳು. ಹಾಗಾಗಿ ನೀವು ಈ ದೇಶದ ಆಧಾರ ಸ್ತಂಭಗಳಲ್ಲಿ ಒಂದು ಸ್ತಂಭ ನೀವು. ಈಗ 4 ಪಿಲ್ಲರ್ಗಳಿಂದ ಒಂದು ಬಿಲ್ಡಿಂಗ್ ಇರ್ತೈತೆ. ಆ ಬಿಲ್ಡಿಂಗ್ ನಲ್ಲಿ ಒಂದು ಪಿಲ್ಲರ್ ಏನಾದರೂ ಸ್ವಲ್ಪ ವೀಕ್ ಆಯ್ತು ಅಂತಂದ್ರೆ ಆ ಬಿಲ್ಡಿಂಗ್ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ 4 ಪಿಲ್ಲರ್ಗಳು ಸ್ಟ್ರಾಂಗ್ ಆಗಿರ್ಬೇಕಾಗ್ತದೆ. ಆ ಪಿಲ್ಲರ್ಗಳಲ್ಲಿ ನೀವು ಏನು ಸಮಾಜ ಉನ್ನತಿಯಾಗಿ ಕಾಣಬೇಕು ಅಂತಂದ್ರೆ ನೀವು ಯಾವ ರೀತಿಯಾಗಿ ನಿಮ್ಮ ಕೊಡುಗೆಗಳನ್ನ ಕೊಡಬೇಕು, ಅವುಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಬೇಕು. ಇದು ಬಂದು ಇನ್ನು ನೀವೆಲ್ಲ ಬಹಳಷ್ಟು ಆಸೆಯಿಂದ ಇಟ್ಕೊಂಡು ಬಂದಿದ್ದೀರಿ. ಇಲ್ಲಿ ನಾವು 4 ವರ್ಷ BSc ನರ್ಸಿಂಗ್ ಮಾಡ್ತೀವಿ, ನಾಳೆ ನಮಗೆ ಒಳ್ಳೆ ಜಾಬ್ ಸಿಗ್ಬೋದು ಅಂತ. ಇದರಲ್ಲಿ ಸರ್ ಹೇಳುವಾಗ ಹೇಳ್ತಾ ಇದ್ರು, 2 ರೀತಿಯಾಗಿರ್ತಕ್ಕಂಥ ಅಪಾರ್ಚುನಿಟೀಸ್ ಅದಾವೆ. ಒಂದು, ನೀವು ಟೀಚಿಂಗ್ ಲೈನಿಗೂ ಹೋಗ್ಬೋದು, ಇನ್ನೊಂದು ನೀವು ಬೇಕಾದ್ರೆ ವೃತ್ತಿಯನ್ನು ಕೂಡ ಮಾಡ್ಬೋದು, ಸೇವೆಯನ್ನು ಮಾಡ್ಬೋದು. ಸೊ ಅಲ್ಲಿ ಸೇವೆಯನ್ನು ಮಾಡುವಾಗ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರ್ತವೆ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ತವೆ. ಸೊ ಎಲ್ಲವುಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸಬೇಕು. ಬಟ್ ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಸರ್ ಏನಿಲ್ಲ, ಒಂದು 4 ಪಾಯಿಂಟ್ಸನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕಾಗ್ತದೆ. ಸೇವೆಯ ಮುಖ್ಯ ಉದ್ದೇಶ ಆಗಿರ್ಬೇಕು ಅಂತ. ಯಾವತ್ತೂ ಕೂಡ ನೀವೀಗ 9 ಗಂಟೆಯಿಂದ ಎಷ್ಟು ಇದ್ದವ್ರು ಕಾಲೇಜಿನಲ್ಲಿ ಇರ್ತಿಲ್ಲ, ಅದಕ್ಕಿಂತ ಅವ್ರೇನು ಸರ್ ಹೇಳಿದ್ರಲ್ಲ, ಏನು ಅಂತಂದ್ರೆ 7 ಅಂದ್ರೆ 24/7 ಇರ್ಬೇಕು ಅಂತ. ಇದು ಯಾವತ್ತೂ 24/7 ನೀವು ಯೋಧರು ಇಬ್ರು ಅಷ್ಟೇ. ಈಗ ಯಾರಾದ್ರೂ ಪೇಷಂಟ್ ಅಂದ್ರೆ ಪಾಪ ಈಗ ಬಂದ್ಬಿಟ್ರೆ ನಾನು ಇಲ್ಲಿವರೆಗಿನ ಹಾಸ್ಪಿಟಲ್ ಇದ್ದೆ, ಬೇರೆ ಯಾರಿಗಾರು ಹೇಳ್ತಾರೆ ಡಾಕ್ಟರ್ ಅನ್ನುವಂಥ ಭಾವನೆ ಇರಬಾರ್ದು. ಅಂದ್ರೆ ನಿಮ್ಮಿಂದ ಒಂದು ಜೀವ ಉಳಿಯುವಂತ ಸಾಧ್ಯತೆ ಇರ್ತೈತಲ್ಲ. ಆ ಕಾರಣಕ್ಕಾಗಿ ಅದನ್ನ ನೀವೆಲ್ಲವನ್ನ ಅರ್ಥ ಮಾಡ್ಕೊಂಡು ಮುಂದೆ ನಿಮ್ಮ ವೃತ್ತಿ ಹೋದಾಗ ಸರಿಯಾದ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ರಿಂದ ಸಮಾಜಕ್ಕೆ ನೀವು ಕೊಡ್ತಕ್ಕಂಥ ದೊಡ್ಡ ಕೊಡುಗೆ, ಅದು ದೇಶಕ್ಕೆ ಕೊಡ್ತಕ್ಕಂಥ ದೊಡ್ಡ ಕೊಡುಗೆ. ನಾವ್ ಏನ್ ಮಾಡ್ಬೋದು ಈ ರಾಷ್ಟ್ರಕ್ಕೆ ಅಂತ ಅಲ್ಲ, ನಾವು ಕೊಡ್ತಕ್ಕಂಥ ಸಣ್ಣ ಸಣ್ಣ ಕೊಡುಗೆಗಳೇ ದೇಶವನ್ನು ಕಟ್ಟುವಂತ ಕೆಲಸ ಆಗಿರ್ಬೋದು. ಹಾಗಾಗಿ ಆ ಕೊಡುಗೆಗಳನ್ನು ಕೊಡುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ಈಗಿನ ಯುವಕರಿಗೆ, ನಾನು ಕೂಡ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿರೋದ್ರಿಂದ ನಮ್ಮ ಕಾಲೇಜಿನಲ್ಲಿ 660 ಜನ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗ ಮಾಡ್ತಿದ್ದಾರೆ. ಅದರಲ್ಲಿ 160 ಜನ ಸೈನ್ಸ್ ಸ್ಟೂಡೆಂಟ್ಸ್ ಅದಾರೆ. ನಾವು ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಫೋಕಸ್ ಮಾಡಿ ಹೇಳ್ತಿದ್ದೀನಿ. 160 ಜನ ಸೈನ್ಸ್ ವಿದ್ಯಾರ್ಥಿಗಳಲ್ಲಿ ನಾನು ಫಸ್ಟ್ ಅಡ್ಮಿಷನ್ ತಗೊಳಕ್ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂತಂದ್ರೆ, ನಮ್ಮಲ್ಲಿ ನೀಟ್ ಕೋಚಿಂಗ್ ಇಲ್ಲ, ನಮ್ಮಲ್ಲಿ JEE ಕೋಚಿಂಗ್ ಇಲ್ಲ, ನಮ್ಮಲ್ಲಿ KSET ಕೋಚಿಂಗ್ ಇಲ್ಲ. ಆದ್ರೆ ನಾವೇನು ನಮ್ಮ ಡಿಪಾರ್ಟ್ಮೆಂಟು, ನಮ್ಮ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಕ್ಕಂಥ ಟೈಮ್ ಟೇಬಲ್ ಪ್ರಕಾರ ಸರಿಯಾಗಿ ಫೀಲ್ಡ್ ನಡೆಸ್ತೀವಿ. ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಪೋರ್ಷನ್ ಅನ್ನ, ಸಿಲೆಬಸ್ ಅನ್ನ ಕರೆಕ್ಟಾಗಿ ಮುಗಿಸ್ತೀವಿ. ನಿಮಗೆ ಏನ್ ಬೇಕಲ್ಲ ಅಷ್ಟು ಪ್ರಮಾಣದಲ್ಲಿ ಕೊಡ್ತೇವೆ ಅಂತ ಹೇಳಿ ಅಡ್ಮಿಷನ್ ತಗೊಳ್ತೇವೆ. ಆದಾಗ್ಯೂ ಸರ್ ನಮ್ಮಲ್ಲಿ ಇರ್ತಕ್ಕಂಥದ್ದು 160 ಸೀಟು ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡಿ 2 ದಿವಸದಲ್ಲಿ ಕ್ಲೋಸ್ ಆಗಿರ್ತಾವೆ. ಕಾರಣ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸರೌಂಡಿಂಗ್ ನಲ್ಲಿ ಇರ್ತಕ್ಕಂಥವ್ರು, ನಮ್ಮ ಗಜೇಂದ್ರಗಢದ ಸರೌಂಡಿಂಗ್ ಏನು ವಿಲೇಜಸ್ ಇರ್ತಾವೋ ಅವರೆಲ್ಲ ಮಧ್ಯಮ ವರ್ಗದವರು,
ಬಡ ಕುಟುಂಬದವರು, ಕಟ್ಟಡ ಕಾರ್ಮಿಕರ ಮಕ್ಕಳು ಬರ್ತಾರೆ, ಬೀದಿ ವ್ಯಾಪಾರಸ್ಥರ ಮಕ್ಕಳು ಇರ್ತಾರೆ, ಸಣ್ಣ ರೈತರ ಮಕ್ಕಳು ಬಂದಿರ್ತಾರೆ. ಅವ್ರಿಗೆಲ್ಲ ಬಹಳಷ್ಟು 2 ಲಕ್ಷ 3 ಲಕ್ಷ 5 ಲಕ್ಷ ಕೊಟ್ಟು ತಮ್ಮ ಮಕ್ಕಳನ್ನ ದೊಡ್ಡ ಕಾಲೇಜಿಗೆ ಅಂದ್ರೆ ಏನು, ನೀಟ್ ಕೋಚಿಂಗು, CET ಕೋಚಿಂಗು, JEE ಕೋಚಿಂಗು ಇರ್ತಕ್ಕಂಥ ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಆಗ್ತಿರಲ್ಲ. ಅಂಥವ್ರು ಮಾತ್ರ ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಡೊನೇಷನ್ ಫೀಸ್ ಬಹಳ ಕಡಿಮೆ. ಅದಕ್ಕಾಗಿ ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣ ಕಲ್ಮಠ್ ಸರ್ ಕೂಡ ಮಾತಾಡ್ತಾ ಇದ್ದೆ, ಸರಿ ಇದು ಬಹಳ ಅಗತ್ಯ ಇತ್ತು ಈ ಗಜೇಂದ್ರಗಢದಲ್ಲಿ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜೀರೆ ಸರ್ ಡಾಕ್ಟರ್ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲಿ GNM ಮತ್ತು BSc ನರ್ಸಿಂಗ್ ಬೇಕಾಗಿತ್ತು. ಯಾಕಂದ್ರೆ ನಮ್ದು ಗಜೇಂದ್ರಗಢ ಕೊಪ್ಪಳ ಡಿಸ್ಟಿಕ್ಕು, ಬಾಗಲಕೋಟೆ ಡಿಸ್ಟಿಕ್ಕು, ಗದಗ ಡಿಸ್ಟಿಕ್ಕಿಗೆ ಸೆಂಟ್ರಲ್ ಪ್ಲೇಸ್ ಇದೆ. ಇಲ್ಲಿಂದ ವಿದ್ಯಾರ್ಥಿಗಳು ಹೋದ್ರೆ ಕೊಪ್ಪಳಕ್ಕೆ ಹೋಗ್ಬೇಕು, ಗದಗಿಗೆ ಹೋಗ್ಬೇಕು, ಇಲ್ಲ ಬಾಗಲಕೋಟೆಗೆ ಹೋಗ್ಬೇಕು. ಸೊ ಅಲ್ಲಿಗೆ ಹೋಗಿ ತಾವೆಲ್ಲ ಅಭ್ಯಾಸ ಮುಗಿಸಿ ವ್ಯಾಸಂಗ ಮುಗಿಸಿ ವಾಪಸ್ ಬರಲಿಕ್ಕೆ ಟ್ರಾವೆಲಿಂಗ್ ದೂರ. ಆಮೇಲೆ ಹಾಸ್ಟೆಲ್ ಫೆಸಿಲಿಟಿ ಒಂದು ಕಡೆಗೆ ಇರ್ತದೆ, ಒಂದೊಂದು ಕಡೆಗೆ ಇರಲ್ಲ. ಆಮೇಲೆ PG ಮಾಡಲಿಕ್ಕೆ ಈ ಬಾಯ್ಸ್ ಏನೋ ರೂಮ್ ಮಾಡ್ಕೊಂಡಿರ್ಬೋದು, ಗರ್ಲ್ಸ್ ಇರೋದು ಕಷ್ಟ, ಪೇರೆಂಟ್ಸ್ ಯೋಚನೆ ಮಾಡ್ತಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇದೊಂದು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಡಾಕ್ಟರ್ GS ಜೀರೆ ಸರ್ ಅವರು ನಿಮ್ಮಂತವರಿಗಾಗಿನೇ ಮಾಡಿರ್ತಕ್ಕಂಥ ಈ ಕಾರ್ಯ ಏನಿದೆ ಅತ್ಯಂತ ಶ್ಲಾಘನೀಯ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅದರ ಸದುಪಯೋಗವನ್ನು ನೀವೆಲ್ಲ ಪಡಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ನೋಡಿದ್ವಿ ಅಂತಂದ್ರೆ ಗರ್ಲ್ಸ್ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ಕೂಡ ಗರ್ಲ್ಸ್ ಸಂಖ್ಯೆ ಜಾಸ್ತಿ ಇದೆ. ನಾನು ಹೇಳಿದೆ 657 ಜನ ವಿದ್ಯಾರ್ಥಿಗಳದ ನಮ್ಮ ಕಾಲೇಜಿನಲ್ಲಿ ಅಂತೇಳಿ, ಅದರಲ್ಲಿ 389 ಜನ ಗರ್ಲ್ಸ್ ಅದ ಸರ್ ನಮ್ಮಲ್ಲಿ. ಅದು ಸುಮಾರು 400 ಜನ ಹತ್ತತ್ರ ಗರ್ಲ್ಸ್ ಇದ್ದಾರೆ, 257 ಜನ ಅಷ್ಟೇ ಬಾಯ್ಸ್ ಇರೋದು. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಅದು ವೆಬ್ಸೈಟ್ ಸರ್ ಮಾತ್ರ ಹೇಳ್ತಾ ಇದ್ರು, ಲೇಡೀಸು ಲಿಟ್ರಸಿ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಇದು ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಪ್ರಮಾಣದಲ್ಲಿ ಜಾಸ್ತಿ ಆಗುವಂಥದ್ದು ಆಗಬೇಕು. ಆಮೇಲೆ ಈ ಮೊಬೈಲನ್ನ ಬಳಸ್ತಕ್ಕಂಥ ರೀತಿ ಏನಿದೆ ಅಲ್ಲ, ದಯಮಾಡಿ ವಿದ್ಯಾರ್ಥಿಗಳು, ನಾನು ನಮ್ಮ ಕಾಲೇಜಲ್ಲಿ ಕೂಡ ಇದನ್ನ ಹೇಳ್ತಿರ್ತೇನೆ, ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದವ್ರು ಗೊತ್ತಿರ್ತದೆ, ಇತ್ತೀಚೆಗೆ ಬಂದವ್ರಿಗೆಲ್ಲ ಮೊಬೈಲು ಬಹಳಷ್ಟು ಉಪಯೋಗಕಾರಿ ವಸ್ತು ಅದು. ಆದ್ರೆ ಅಗತ್ಯ ಇದ್ದಾಗ ಮಾತ್ರ ಉಪಯೋಗಕಾರಿ ಅದು. ಯಾವಾಗ ಅಗತ್ಯ ಇಲ್ಲ ಅದು ಉಪಯೋಗಕಾರಿ ಅಲ್ಲ. ನಿಮಗೆ ಹಿತಮಿತವಾಗಿ ನಾವು ಏನೇ ನಮ್ಗೆ ಸೋರ್ಸ್ ಬೇಕಾದ್ರೆ BSc ನರ್ಸಿಂಗ್ ಆಯಿತು, ಇನ್ನೊಂದಾಯ್ತು ಮತ್ತೊಂದು ನಿಮ್ಮ ಸಬ್ಜೆಕ್ಟ್ ಯಾವುದೋ ಸಂಬಂಧಪಟ್ಟಿರ್ತಕ್ಕಂಥ ಸೋರ್ಸನ್ನು ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಅಂತಂದ್ರೆ ಎಲ್ಲವೂ ಸಿಗ್ತವೆ. ಅವಾಗ ಒಂದು ಕಾಲ ಏನಿತ್ತು ಅಂದ್ರೆ ಗುರುವಿನ ಗುಲಾಮನಾಗುವಂತದಕ್ಕ ದೊರೆಯದ ನಮ್ಮ ಕೃತಿ ಅಂತ. ಈಗ ಹಂಗಲ್ಲ, ಗೂಗಲಿನ ಗುಲಾಮನಾಗುವಂತನಕ ದೊರೆಯದ ನಮ್ಮ ಕೃತಿ ಅಂದ್ರೆ ಗೂಗಲ್ ಗುಲಾಮರಾಗ್ಬಿಟ್ಟೇವೆ ನೀವೆಲ್ಲ. ನಾವು ಕೂಡ ಗೂಗಲ್ ಗುಲಾಮರಾಗ್ಬಿಟ್ಟೆ ನಾವೆಲ್ಲ. ಆದ್ರೆ ಅಗತ್ಯ ಬಿದ್ದಾಗ ಮಾತ್ರ ಅದನ್ನು ಉಪಯೋಗ ಮಾಡ್ಕೊಳ್ರಿ, ಅಗತ್ಯ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡಬೇಡ್ರಿ ಅಂತ. ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು ನೀವು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಅದು ಒಂದು, ಈಗ ಕುಡಿತವನ್ನು ಬಿಡಿಸಲು ಇರುವ ಉಪಾಯದ ಪುಸ್ತಕಗಳು ಅಂತ ಇದೆ, ಕುಡಿತ ಬಿಡಿಸೋದು ಹೆಂಗೆ ಅಂತ. ಕೆಟ್ಟ ಹವ್ಯಾಸಗಳಿಂದ ಹೊರಬರುವುದು ಹೇಗೆ ಅಂತ ಪುಸ್ತಕ ಬರ್ತಾರೆ. ಮೊಬೈಲ್ ಕೇಳಿಯಿಂದ ಹೊರಬರುವುದು ಹೇಗೆ ಅಂತ ಪುಸ್ತಕ ಬಂದಿದ್ದು ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಇದ್ದದು. ಮೊಬೈಲ್ ಕೇಳಿನಿಂದ ಮೊಬೈಲಿಂದ ಹೊರಬರುವುದು ಹೇಗೆ ಅಂತ. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನು ಬರೆಯುವಂಥ ಲೇಖಕರು ಹುಟ್ಕೊಂಡಿದ್ದಾರೆ ಅಂತಂದ್ರೆ ಮೊಬೈಲ್ಗೆ ನಾವು ಎಷ್ಟು ಅಡಿಕ್ಟ್ ಆಗಿದ್ದೇವೆ ಅನ್ನೋವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಸೊ ಆ ಕಡೆಗಾಗಿ ಸ್ನೇಹಿತರೆ, ನೀವೆಲ್ಲ ಭವಿಷ್ಯವನ್ನು ಕೊಟ್ಕೊಳ್ಬೇಕಾಗಿದೆ. ಆಮೇಲೆ ನಿಮಗಾಗಿ ನಿಮ್ಮ ಪಾಲಕರು, ಇವತ್ತು ಬಹಳ ಜನ ಪಾಲಕರು ಇದರಲ್ಲಿ, ಪಾಲಕರು ನಿಮಗೆ ಎಷ್ಟು ಕಷ್ಟಪಟ್ಟು ಓದಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥ ಒಂದು ಸಣ್ಣ ಯೋಚನೆ ಕೂಡ ನಮಗೆ ಇರಬೇಕಾಗ್ತದೆ. ಅವರ ಆಸೆ ಏನೋ ನನ್ನ ಮಗಳು ಅಭ್ಯಾಸ ಮಾಡಿ ಮುಂದೆ ಒಂದು ಒಳ್ಳೆ ಹುದ್ದೆಯನ್ನು ಅಲಂಕಾರ ಮಾಡಿದ್ರೆ ನಮ್ಮ ಕುಟುಂಬಕ್ಕೆ ನಮಗೆ ಒಂದು ಹೆಮ್ಮೆ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೆ. ಅದರ ಎಲ್ಲ ಯೋಚನೆಯನ್ನು ಮಾಡಿ ನೀವು ಅಭ್ಯಾಸವನ್ನು ಚೆನ್ನಾಗಿ ಮಾಡಿರಿ, ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಡಾಕ್ಟರ್ GS ಜೀರೆ ಸರ್ ಅವರ ಬಗ್ಗೆ ನಾನು ಹೇಳಬೇಕು. ಬಹಳಷ್ಟು ಸರಳ ಸಜ್ಜನಿಕೆ ವ್ಯಕ್ತಿತ್ವ. ಮೊನ್ನೆ ಚಿಕ್ಕಟ್ಟಿ ಶಿಕ್ಷಣ ಸಮೂಹ ಸಂಸ್ಥೆಯವರು 2025-26 ಸಾಧಕರ ಸನ್ಮಾನ ಅಂತ ಸರ್ಗೆ ಸನ್ಮಾನವನ್ನು ಮಾಡಿದ್ರು, ಅವಾರ್ಡನ್ನು ಕೊಟ್ಟರು. ಬಹುಶಃ ಅವರು ಬಹಳಷ್ಟು ರಂಗಗಳಲ್ಲಿ ಕೆಲಸ ಮಾಡಿದಂಥವ್ರಿಗೆ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ.
ಬಹುಶಃ ಅವ್ರಿಗೆ ಇಂಥ ಸನ್ಮಾನಗಳು ಬಹಳಷ್ಟು ಆಗಿರ್ಬೋದು. ಅವ್ರು ಕೇವಲ ವೈದ್ಯರಷ್ಟೇ ಅಲ್ಲ, ಬಹಳಷ್ಟು ಯುವಕರಿಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಲ್ಲ ಅವರು ಆ ವೃತ್ತಿಯಲ್ಲಾಗಲಿ ಅಥವಾ ಸಮಾಜ ಸೇವೆಯಲ್ಲಾಗಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಕೇವಲ ವೈದ್ಯಕೀಯ ವೃತ್ತಿ ಅಷ್ಟಲ್ಲ, ಅವರು ವೈದ್ಯಕೀಯ ವೃತ್ತಿ ಅವ್ರ ಕುಟುಂಬದ ವೃತ್ತಿ ಅದು. ಅವ್ರ ತಂದೆಯವರು ಕೂಡ ವೈದ್ಯರಾಗಿದ್ರು, ಇವತ್ತು ಅವ್ರ ಕುಟುಂಬದಲ್ಲಿ ಎಲ್ಲರೂ ವೈದ್ಯರಾಗಿದ್ದಾರೆ ನಾನು ನೋಡಲಾಗಿ. ಸೊ ಇದು ಕೂಡ ಸಾಮಾಜಿಕವಾಗಿ ಮಾಡ್ತಕ್ಕಂಥ ಒಂದು ಸೇವೆ. ಇದು ಬಹಳಷ್ಟು ಎಲ್ಲರಿಗೂ ಇರಲ್ಲ ಈ ತರ ಸೇವೆಯನ್ನು ಮಾಡಿ. ಈಗ ಯುವಕರು ಕೂಡ ಡಾಕ್ಟರ್ ಆಗಿರ್ತಾರೆ, ಅವ್ರು ಕರೆಕ್ಟಾಗಿ ಟೈಮ್ ಬರ್ತಾರ 10 ಗಂಟೆಗೆ, ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಲಂಚ್ ಬ್ರೇಕ್, ಮತ್ತೆ 3 ಗಂಟೆಗೆ ಬರ್ತಾರೆ, 7 ಗಂಟೆಗೆ ಮನೆಗೆ ಹೋಗ್ತಾರೆ. ಇದು ಆಫೀಸಿಯಲ್ ಡ್ಯೂಟಿ ಅಂತ ತಗೋಬಾರ್ದು. ವಿನ್ಸೆಂಟ್ ಸರ್ ಹೇಳಿದಾಗ ಇದು ಏನಂತಂದ್ರೆ 24/7 ಡ್ಯೂಟಿ ಬೇರೆ ಅದ. ಅಲ್ಲಿದು ಜೀವ ಉಳಿಸುವಂತ ವೃತ್ತಿ ಆಗಿರೋದ್ರಿಂದ ಇದು ಡ್ಯೂಟಿ ಅಂತ ಟೈಮ್ ಹಾಕೋಬಾರ್ದು. ಆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೆರೆ ಬರುತ್ತೆ ಅದಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗಿರ್ಬೇಕು ಅನ್ನುವಂಥ ಒಂದು ಏನು ಆ ರೂಢಿಯನ್ನ ಅಥವಾ ಆ ಒಂದು ವ್ಯವಸ್ಥೆಯನ್ನು ನಾವು ರೂಢಿಸ್ಕೊಳ್ಬೇಕಾಗ್ತದೆ. ಅಂತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಡಾಕ್ಟರ್ ಜೀರೆ ಸರ್. ಅಲ್ಲಿ ಹಾಸ್ಪಿಟ್ಲಿಗೆ ಇಲ್ಲ ಅಂತಂದ್ರೆ ಅಲ್ಲಿ ಮನೆಗೆ ಹೋಗ್ಬಿಡ್ತಾರೆ ಜನ ಎಲ್ಲ. ಅಂದ್ರೆ ಅವರು ಕೇವಲ ವೃತ್ತಿಯನ್ನ ಆ ಟೈಮ್ಗೆ ಸೀಮಿತಗೊಳಿಸಿಲ್ಲ. ಯಾವುದೇ ಸಂದರ್ಭದಲ್ಲಿ ಕೂಡ ಆ ಮನೆಗೆ ಬಂದು ಕೂಡ ಪೇಷಂಟನ್ನು ಟ್ರೀಟ್ ಮಾಡಿ ಅವ್ರನ್ನ ಅದನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅಂತ ಅವರು ಈ ಒಂದು ಸಂಸ್ಥೆಯ ಚೇರ್ಮನ್ ಆಗಿರುವಂಥದ್ದು. ಆಮೇಲೆ ಕಲ್ಮಠ್ ಸರ್ ಅಂತವರು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು, ಸಿನೆಟ್ ಮೆಂಬರ್ ಆಗಿರ್ತಕ್ಕಂಥವ್ರು, ಸಾಕಷ್ಟು ಈ ಕ್ಷೇತ್ರದಲ್ಲಿ ಅನುಭವವನ್ನು ಹೊಂದಿರತಕ್ಕಂಥವ್ರು, ನಮಗೆ ಪ್ರಾಚಾರ್ಯ ಆಗಿರುವಂಥದ್ದು. ಒಬ್ಬ ಕ್ರಿಯಾಶೀಲ ಪ್ರಾಚಾರ್ಯರು, ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು ಜೀರೇಸರು. ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಿಮ್ಮ ಭವಿಷ್ಯ ಮುಂದೆ ಉಜ್ವಲವಾಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನನ್ನು ಕರೆಸಿ ಇಲ್ಲೇ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನನ್ನು ಭಾಳ ಗೌರವದಿಂದ ಕಂಡಿದ್ದಕ್ಕಾಗಿ ಸನ್ಮಾನ್ಯ ಡಾಕ್ಟರ್ ಜೀರೇಸ್ ಸರ್ ಅವರಿಗೆ, RS ಜೀರೆ ಸರ್ ಅವರಿಗೆ, ಆಮೇಲೆ ಇನ್ನೊಂದು ಮಾಹಿತಿ GS ಜೀರೆ ಸರ್ ಅಂತ ಯಾಕೆ ಬರ್ತದೆ ಅಂತಂದ್ರೆ ಅವ್ರ ಬ್ರದರು ಡಾಕ್ಟರ್ ಅದ. ಅವರು ನಾನು ಸರ್ ಇಂಟ್ರೊಡ್ಯೂಸ್ ಮಾಡುವಾಗ ಹೇಳ್ತಾ ಇದ್ರಲ್ಲ NSS ಆಫೀಸರ್ ಇದ್ರು ಅಂತೇಳಿ. ನಮ್ಮ ಕಾಲೇಜಿಗೆ 2012ರಾಗ ಡಿಸ್ಟ್ರಿಕ್ಟ್ ಲೆವೆಲ್ ಅಡಲ್ಸೆನ್ಸ್ ಕಾರ್ಯಕ್ರಮ ಅಂತ ಒಂದು ಕೊಟ್ಟಿವಿ ನಾವು. ಅಡಲ್ಸೆನ್ಸ್ ಪ್ರೋಗ್ರಾಮ್ ಅಂತ ಬರುತ್ತೆ ನಿಮ್ಮ ಡಿಪಾರ್ಟ್ಮೆಂಟಿಂದ. ಸೊ ಆ ಪ್ರೋಗ್ರಾಮ್ಗೆ ಅವ್ರನ್ನ ರಿಸೋರ್ಸ್ ಪರ್ಸನ್ ಆಗಿ ಕರೆಸಿದ್ದೆ ನಾನು. ಅವರು ಭಾಳ ಆತ್ಮೀಯ ನನಗೆ. ಹಾಗಾಗಿ ಒಟ್ಟಾರೆಯಾಗಿ ಸುಮಾರು 23-24 ವರ್ಷ ಆಯಿತು ನಾನು ಈ ಊರಿಗೆ ಬಂದು. ಆವಾಗಿಂದ ಇವತ್ತಿನವರೆಗೂ ನಾನು, ನಮ್ಮ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಕೂಡ ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ತುತ್ತಾಗಿ ನನ್ನ ಸೇರ್ ಕಡೆ ಹೋಗಿರ್ತವೆ. ಅವರು ಟ್ರೀಟ್ಮೆಂಟ್ ಕೊಟ್ಟು ಇಲ್ಲ ನಾನು ಫ್ರೀ ಸರ್ವಿಸ್ ನಿಮಗೆ ಅಂತೇಳಿ ಇವತ್ತಿಗೂ ಫ್ರೀ ಸರ್ವಿಸ್ ಕೊಡ್ತಾರೆ ಅವ್ರು ನಮಗೆ. ಸೊ ಯಾವತ್ತೂ ಕೂಡ ಅವರ ಸೇವೆಯನ್ನು ಮರೆಯಲ್ಲ. ನನಗೇನಿರ್ತಕ್ಕಂಥ ಪ್ರೀತಿ ಹೀಗೆ ಮುಂದುವರಿಸಲು ನಾನು ಯಾವತ್ತೂ ನಿಮ್ಮ ಪ್ರೀತಿಗೆ ಚಿರಋಣಿಯಾಗಿರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿಯವರೆಗೆ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಗಣ್ಯರಿಗೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ಥ್ಯಾಂಕ್ ಯು. Thank you, sir. With immense honor and heartfelt respect, I take this privilege to our esteemed President, Shri Sai Ram Trust Committee and Tarini Institute of Nursing Sciences, Gajendragarh, Dr. RS Jire sir, to give the President